ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಾಗರಾಜ್ ಕುಮಾರ್. ಬಿಸಿಲು ನಾಡು ಎಂದೇ ಖ್ಯಾತಿ ಪಡೆದಿರುವಂಥ ಕಲಬುರಗಿ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದು ಕಲ್ಪತರು ನಾಡು ತುಮಕೂರಿನಲ್ಲಿ ತನ್ನ ಕಲಾ ಬದುಕನ್ನು ಕಟ್ಟಿಕೊಂಡಿರುವ ಈ ಕಲಾಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರುವ ಹಲವಾರು ಹೆಸರಾಂತ ಕಲಾವಿದರಲ್ಲಿ ಶ್ರೀ ಕಿಶೋರ್ ಕುಮಾರ್ ಹಿರೇಮಠ್ ಇವರೊಬ್ಬರು ಅಂತ ಹೇಳ್ಬೋದು. ಅದೇ ರೀತಿ ನೆಲದ ಸೊಗಡು, ಜನಮನ, ಅಲ್ಲಿನ ಮಣ್ಣಿನ ಗುಣ ಹಾಗೂ ನೆಲದ ನಡೆ ನುಡಿ ಇವೆಲ್ಲವನ್ನು ತಮ್ಮ ಕಲಾಕೃತಿಗಳಲ್ಲಿ ಸೆರೆ ಹಿಡಿದು ಕಲಾಕೃತಿಗಳನ್ನು ರಚಿಸಿ ಹಲವಾರು ಜನರ ಮನ ಗೆದ್ದಿದ್ದಾರೆ. ಇಂಥ ಅಪರೂಪದ ಹಿರಿಯ ಕಲಾವಿದರಾದ ಶ್ರೀ ಕಿಶೋರ್ ಕುಮಾರ್ ಹಿರೇಮಠ್ ಇವರ ಜೀವನದ ಸಾಧನೆ, ಬದುಕು, ಕಲಾಪಯಣ ಹೇಗಿದೆ ನಾವು ಈ ಸಂಚಿಕೆಯಲ್ಲಿ ವೀಕ್ಷಿಸೋಣ. ಬನ್ನಿ, ಅವರೊಂದಿಗೆ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಸುದೀರ್ಘ 60 ವರ್ಷ ನೀವು ಈ ಕಲೆ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದೀರಾ. ನಿಮ್ಮ ಬಾಲ್ಯ ಜೀವನ ಕುರಿತು ನಮಗೆ ಸ್ವಲ್ಪ ಹೇಳ್ತೀರಾ? ಓಕೆ, ಹೇಳ್ಬೇಕಂತಂದರೆ ಹುಟ್ಟಿದ್ದೆಲ್ಲ ನಾನು ಗೋಗಿ ಒಂದು ಸಣ್ಣ ಗ್ರಾಮ, ಆ ಗ್ರಾಮಲ್ಲಿ ಹುಟ್ಟಿದ್ದೆ. ನಮ್ಮ ತಂದೆ ಸೂರಯ್ಯ ಹಿರೇಮಠ ಅಂತ, ತಾಯಿ ಸುಶೀಲಮ್ಮ ಅಂತ. ಮೋಸ್ಟ್ಲಿ ನಾವು 3 ಜನ ಅಣ್ಣ ತಮ್ಮರು, ಒಬ್ಬರು ಅಕ್ಕ, ಎಲ್ಲಕ್ಕಿಂತ ದೊಡ್ಡವರು. ನಾನು 1 ಇಯರ್ ಇದ್ದಾಗೆ ನಮ್ಮ ತಾಯಿನ ಕಳ್ಕೊಬೇಕಾಯಿತು. ಹಾಗಾಗಿ ನಮ್ಮ ತಂದೆಯವರು ಏನಂದರೆ ಸಲುವಂಥದ್ದು ನಮ್ಮ ಮೇಲೆ, ಅವ್ರ ಮೇಲೆ ಜುವರಿತ್ತು. ಆವಾಗ ನಮ್ಮ ಅಜ್ಜಿ ಅಂದರೆ ನಮ್ಮ ತಾಯಿಗೆ ಅವರು ಏನಂದರೆ ನಮ್ಮನ್ನು ಆ ಸಂದರ್ಭದಲ್ಲಿ ನಾನು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಆಯಿತು ನನ್ನದು ಗೋಗಿ ಗ್ರಾಮದಲ್ಲಿ. ಅಲ್ಲಿ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸ್ ತನಕ ಹೀಗೆ ಮುಗಿದು ಗೋಗಿಯಲ್ಲಿ ನಮ್ದು ಅಪ್ ಟು 1ನೇ ಕ್ಲಾಸಿಂದ ಹಿಡಿದು SLC ಅಲ್ಲೇ ಬಂದಿತ್ತು, SLC. ಬಟ್ ನಮ್ಮದು ಒಂದು ಮನೆ ಎಲ್ಲಿತ್ತು ಅಂತಂದರೆ ಗಾಡಿಗರು ಓಣಿ ಅಂತಿತ್ತು. ಹಿಂದಗಡೆನೇ ಕಂಬಾರರು ಓಣಿ. ಆ ಕಂಬಾರ ಓಣಿಯಲ್ಲಿದ್ದಾಗ ಏನಾಯ್ತು, ಚಿಕ್ಕವರಿದ್ದಾಗ ನಮ್ಮ ತಂದೆಯವರು ಅವಾಗ ಟೀಚರ್ಸ್ ಇದ್ದರು. ಹಾಗಾಗಿ ನಮ್ಮ ತಂದೆಯವರು ಟೀಚರ್ಸ್ ಇದ್ದಾಗ ಅವರು ಫ್ರೆಂಡ್ಸರೆಲ್ಲ, ಅವರೊಂದು ಫ್ರೆಂಡ್ಸ್ ಜೊತೆ ಮತ್ತು ನನ್ನ ಕೆಲವು ಫ್ರೆಂಡ್ಸರೆಲ್ಲ ಪರಿಚಯ ಆಗಿರ್ತಿತ್ತು. ಅಲ್ಲಿ ಮಡಿಕೆ ಮಾಡೋದಾಗಲಿ, ಬಸವಣ್ಣನ ಮೂರ್ತಿ ಅವು ಮಾಡ್ತಿದ್ರು. ಸೊ ಅದು ನನಗೆ ಪರಿಣಾಮ ಬೀರ್ತಿತ್ತು. ಆಮೇಲೆ ಒಂದೊಂದು ಸರಿ ಕೊಡೋರು, ಮೇಷ್ಟ್ರ ಮಗ ಅಂತ ನೀ ಮಾಡೋದು ಕೊಡೋರು. ನಾನು ಮಾಡ್ತಿದ್ದೆ, ಅವ್ರ ಕಡೆ ಕುಂತಿದ್ದು ಮಾಡ್ತಿದ್ದೆ. ಈ ಭಿಕ್ಷುಕರು ಬರ್ತಿದ್ರು ನಮ್ಮಲ್ಲಿ, ಮಾರಮ್ಮ, ಬೋರಮ್ಮ ಮೂರ್ತಿಗಳು ಇಟ್ಕೊಂಡು ಹೋಗೋದು. ಸ್ವಲ್ಪ ಅದು ಏನು ಇವರೆಲ್ಲ ಭಿಕ್ಷುಕ, ಆಗಿನ ಪೀರಿಯಡ್ ನನಗೇನು ಭಿಕ್ಷಾ ಅನಿಸ್ತಿತ್ತು ಪರಿಣಾಮದಲ್ಲಿ. ಸೊ ಅದು ಎಲ್ಲೋ ಕಡೆ ನನಗೆ ಪರಿಣಾಮ ಬೀರ್ತು ಅನಿಸ್ತದ. ಸೊ ಹಾಗಾಗಿ ಅವ್ರಿಗೆ ಅದು ವಿಷಯ ಆ ಥರ ಅವ್ರಿಗೆ ನೋಡಿದ ತಕ್ಷಣ ಏನು ಅನಿಸ್ತಿತ್ತು ನಿಮ್ಗೆ? ಅಂದ್ರೆ ನನಗೆ ಅದು ಹೊತ್ಕೊಂಡಿರುವಂತ ಒಂದು ಮೂರ್ತಿ, ಆ ದೇವಿದು ಮೈ ಮೇಲೆ ಬಾರ್ಕೋಲ್ ಹೊಡ್ಕೋತಾರದು, ಪೋತರಾಜ ಅಂತ ನಮ್ ಕಡೆ ಆಗ್ತಿದ್ರು. ಬಟ್ ನನಗೆ ಅದು ಪರಿಣಾಮ ಬೀಳ್ತಿದ್, ಏನು ಇವರೆಲ್ಲ ಮೈ ಮೇಲೆ ಹೊಡ್ಕೋತಾರೆ. ಚಿಕ್ಕ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದ್ರೆ ಅವ್ರದ್ದು ವೇಷಭೂಷೆ ಮತ್ತೆ ಅದನ್ನ ಪರಿಣಾಮ ಬಹಳ ಇದೆ. ಆಮೇಲೆ ಆ ಕಡೆ ಆಗಿನ ಟೈಮ್ನಲ್ಲಿ ಸ್ವಾಮಿಗಳು ಮಳೆ ಬರ್ಲಿಲ್ಲ ಅಂತಂದ್ರೆ ಮುಳ್ಳಿನ ಇದ್ರ ಮೇಲೆ ನಿಂತಿರೋಂಥ ಪ್ರಭಾವ ಬೇರೆ. ಇವೆಲ್ಲ ನನಗೆ ಇದಾಗ್ತಿತ್ತು. ಏನಿದು ಶಕ್ತಿ ಏನೋ ಒಂದು ಆಗ್ತಿತ್ತು, ಒಂದು ಭಕ್ತಿ ಏನೋ ಒಂದು ಬರ್ತಿತ್ತು. ನಮಗೆ ಚಿಕ್ಕವರಿದ್ದಾಗ ಅದು ಐಡಿಯಾ ಬರಲಿಲ್ಲ. ಏನೋ ಒಂದು ಹೊಟ್ಟೆ ಜೀವನಕ್ಕೆ ಮಾಡ್ತಾರೋ ಒಂದು ಭಾವನೆ ನಮ್ಮೆಲ್ಲ ಮೂಡಿತ್ತು. ನಾನು ಯಾವಾಗ SLCನಲ್ಲಿ ಕಂಪ್ಲೀಟ್ ಆದಮೇಲೆ ನಾನು ಮುಂದೆ ಏನು ಮಾಡಬೇಕು ನಮ್ಮ ತಂದೆಯವ್ರು ಕ್ವಶನ್ ಮಾಡಿದ್ರು, ಏನು ಮಾಡಬೇಕು ಹೋಗ್ಬೇಕಂತಂದ್ರೆ. ನಮ್ಮ ಬ್ರದರ್ ಇಬ್ಬರು ಸೈನ್ಸ್ ಮಾಡಿದಾಗ ನಾನು ಅಲ್ಲಿ ಸೈನ್ಸ್ ಹೋಗೋದು ನನಗೆ ಅಷ್ಟು ಇದಾಗಲಿಲ್ಲ. ಯಾಕಂದ್ರೆ ನನ್ನ ಮೊದಲು ಚಿಕ್ಕವನಿದೆ ಇದಿತ್ತು. ಅವ್ರ ವಾತಾವರಣ ಹೇಗಿತ್ತು ಅಂದ್ರೆ ಆರ್ಥಿಕ ದೃಷ್ಟಿಯಲ್ಲಿ ಹೇಗಿತ್ತು? ನಾವು ಆರ್ಥಿಕ ದೃಷ್ಟಿಯಲ್ಲಿ ಭಾಳ ಚೆನ್ನಾಗಿತ್ತು. ಆರ್ಥಿಕ ದೃಷ್ಟಿಯಲ್ಲಿ ಯಾಕೆ ನಮ್ಮ ತಂದೆಯವರು ಅಲ್ಲ ಟೀಚರ್ಸ್ ಆಗಿದ್ರು, ನಮ್ಮ ತಾಯಿನೂ ಟೀಚರ್ ಇದ್ರು, ಮತ್ತೆ ಎಕ್ಸ್ಪರ್ಟ್ ಆಗಿದ್ರು. ಆರ್ಥಿಕ ಮನೆಯಲ್ಲಿ ಚೆನ್ನಾಗಿತ್ತು, ಆರ್ಥಿಕದೇನು ಸಮಸ್ಯೆ ಆಗಲಿಲ್ಲ. ಬಟ್ ನಮ್ಮ ತಂದೆಯವ್ರು ಏನಂದ್ರೆ ನಿನ್ನ ಯಾವುದು ಕೋರ್ಸ್ ಮಾಡಬೇಕು ನಿನ್ಗೆ ಬಿಟ್ಟಿದ್ದು. ನಾನು ನಮ್ಮ 3 ಜನ ಅಣ್ಣ ತಮ್ಮರು, ನಾ ಚಿಕ್ಕವನ್, ಎಲ್ಲಕ್ಕಿಂತ ಕೊನೆ ನಾನೇ. ಅಕ್ಕ ಒಬ್ಬರು ದೊಡ್ಡವರು, ಅವರು ಟೀಚರ್ಸ್ ಆಗಿದ್ದಾರೆ. ಇನ್ನೊಬ್ಬರು ಒಂದು RMP ಡಾಕ್ಟರ್ ದೊಡ್ಡವರಾಗಿದ್ದು, ಇನ್ನೊಬ್ಬರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಅದ್ರ ಸಲಗೆ ನನಗೆ ಅದು ಸ್ವಲ್ಪ ಯಾವಾಗ SLC ಮುಗಿದ್ಮೇಲೆ ಏನು ಮಾಡ್ಬೇಕಂತಾಗ ನಮ್ಮ ಅಷ್ಟೊತ್ತಿಗೆ ನಮ್ಮ ಕಿಶೋರ್ ಅವರು, ಇಲ್ಲ ಕಿಶೋರ್ನ ಕೆಲವು ಇದು ನೋಡಿ ಡ್ರಾಯಿಂಗ್ ಚೆನ್ನಾಗಿ ಇಂಟ್ರೆಸ್ಟ್ ಇದೆ, ಅವ್ನು ಕರ್ಕೊಂಡು ಬನ್ನಿ ಅಂತಂತಂದ್ರು. ನನಗೆ ಅವ್ರು ಬಂದು ನೋಡೋ ನಿಮ್ಮ ಗುರುಗಳು ಕರಿತಾ ಇದ್ದಾರೆ, ಹೋಗಂತ, ನೀನು ಹೈಯರ್ ಗ್ರೇಡ್ ಎಕ್ಸಾಮ್ ಕಟ್ಟ ಅಂತಂದ್ರು. ಸರಿ, ನಾನು ಹೈಯರ್ ಗ್ರೇಡ್ ಎಕ್ಸಾಮ್ ಕಟ್ಟಿ ಅದಾದಮೇಲೆ ಮೋಸ್ಟ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದಮೇಲೆ ಮುಂದೆ ಏನು ಮಾಡ್ಬೇಕಂತ ಸರ್ ನನಗೆ ಗೊತ್ತಾಗಲಿ, ನೀವೇ ಏನು ಹೇಳಬೇಕು, ನಾನು ಡ್ರಾಯಿಂಗ್ ಇಂಟ್ರೆಸ್ಟ್ ಇಲ್ಲ. ಗುಲ್ಬರ್ಗ ದಿ ಐಡಿಯಲ್ ಪಾಯಿಂಟ್ ಇನ್ಸ್ಟಿಟ್ಯೂಟ್ ಇದೆ, ಸೊ ಆ ಇನ್ಸ್ಟಿಟ್ಯೂಷನ್ಗೆ ಬೇಕಾದ್ರೆ ನೀವು ಹೋಗಂತ ಮಾಡಿದ್ರು. ಒಂದು ಲೆಟರ್ ಕೊಟ್ಟರು.
ಇಂಥಲ್ಲಿ ಹೋಗು ಅಂದಾನ್ಯಾರು ಇರ್ತಾರೆ ಭೇಟಿಯಾಗ ಅಂತ. ನನ್ನ ಅಲ್ಲಿ ಇಲ್ಲೇನ ನಾ ಹಳ್ಳಿ ಜೀವನ ಬದುಕ ಅಲ್ಲಿ ಏನಂದ್ರೆ ನನಗೆ ಸಿಟಿಗೆ ಹೋಗ್ಬೇಕಾಯ್ತು. ಒಂದೇ ಸಲ ನಾ ಹೋಗಿ ಸಿಟಿಗೆ ಹೋದಾಗ ಅಲ್ಲಿ ಲೆಟರ್ ಕೊಟ್ಟಾಗ ನೀವು ಹೋಗಿ ಏನೋ ಹೌದು ಸರ್ ಗುರುಗಳು ನಮ್ಮ DNIK ಅವರು, ಸೊ ನೀನು DTC ಅವಾಗ ಏನೋ 1 year ಟ್ರೈನಿಂಗ್. ನನ್ನ ಮನುಷ್ಯನಿಗೆ ಏನಿತ್ತು DTC ಮಾಡಿ ನಾನು ಒಬ್ಬ ಡ್ರಾಯಿಂಗ್ ಟೀಚರ್ ಆಗೋದು ಬಂದಿತ್ತು ಅಷ್ಟೇ. ಸೊ ಆವಾಗ ಏನಾಯಿತು, ಸರಿ 1 year ಅಡ್ಮಿಷನ್ ಮಾಡಿಕೊಂಡು ಆದಮೇಲೆ ಒಂದು 3 months 6 months ಆದಮೇಲೆ ಅಂದನಿಸ್ಕರ್ದು ನೀನು ಡಿಪ್ಲೊಮಾ ಅಡ್ಮಿಷನ್ ಮಾಡ್ಕೊಂಡಿದ್ದೀನಿ ಅಂತ. ನಾ ಅಪ್ಪಾಜಿ ಕೇಳ್ಬೇಕಾದ್ರೆ ಅಪ್ಪಾಜಿಗೆ ಏನು ಕೇಳ್ತೀಯ, ಕೇಳಕ್ಕೆ ಹೋಗ್ಬೇಡ, 60 ರೂಪಾಯಿ ನಾ ಕಟ್ಟಿನ ಫೀಸು ಆಮೇಲೆ ಇತ್ತು ಅಂದ್ಕೊಡು ಅಂತಂದ್ರೆ. ಸರಿ ಆಯ್ತು ಅಂತ ತಿಳ್ಕೊಂಡು ನಮ್ಮ ಅತ್ತೆ ನಾ ಒಂದು 3-4 ದಿವಸ ಅಪ್ಪಾಜಿ ಬಂದರು. ಸೊ 60 ರೂಪಾಯಿ ಫೀಸ್ ಕಟ್ಟಿದೆ. ಸೊ ಅಲ್ಲಿ ನಮ್ಗೆ ಏನಂದ್ರೆ ನನ್ನ ಮೈಂಡಾಗಿರೋದು ಡ್ರಾಯಿಂಗ್ ಟೀಚರ್ಗೆ ಹೋಗ್ಬೇಕಂತ. ಅಲ್ಲಿ ಹೋದ ಮೇಲೆ ನನ್ನ ಸುತ್ತಲಿರುವಂಥ ನನ್ನ ಫ್ರೆಂಡ್ ಸರ್ಕಲ್ ಏನಿತ್ತು ಆ ಟೈಮ್ನಲ್ಲಿ ಬಸವರಾಜ್ ಜಾನೆ ಆಗಲಿ, ಬಸವರಾಜ್ ಬುಳ್ಳ ಆಗಲಿ, ರಾಜಶೇಖರ್ ಆಗಲಿ, ಮೋಹನ್ ಶೀತ್ನೂರ್ ಆಗಲಿ, ಮಂಜುಳಾ ಅಂಬರ್ ಅವರು ಫ್ರೆಂಡ್ ಸರ್ಕಲಲ್ಲಿ ನಾವು ವರ್ಕ್ ಮಾಡೋ ಒಂದು ಟೀಮ್ ಬೆಳೀತಾ ಹೋಗ್ತು. ಅಂದರೆ ಸ್ಕೂಲ್ನಲ್ಲಿ ಅಲ್ಲಿ ನೋ ಟೈಮಿಂಗ್. ನಮ್ಮ ಕಾಲೇಜ್ ಹೆಂಗಿತ್ತು ಅಂದರೆ ಈಗ ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆದರೆ ಸಾಯಂಕಾಲ ನೀವು 6 ಗಂಟೆ ತನಕ ವರ್ಕ್ ಮಾಡಿದ್ರೆ ರಾತ್ರಿ 10 ಗಂಟೆ ವರ್ಕ್ ಮಾಡೋ ಆ ಟೈಪ್ ನಮ್ಮ ಇನ್ಸ್ಟಿಟ್ಯೂಷನ್. ಮೋಸ್ಟ್ಲಿ ಮನೆ ಇದ್ದಂಗೆ ಇತ್ತು. ನಮ್ಮ ಸಿಸ್ಟರ್ ಏನೋ ಒಂದ್ಸರಿ ಬೈತಿದ್ರು, ನೀವು ಮನೆ ಅದ ಅಥವಾ ಏನಾದ್ರು ಅಲ್ಲಿ ಬರೀ ಆ ಸ್ಕೂಲ್ ಅದು ಗೊತ್ತಾಗ್ತಾ ಇಲ್ಲ ಅಂತ. ಯಾಕಂದ್ರೆ ನಾವು 16 ಗಂಟೆ 17 ಗಂಟೆ ವರ್ಕ್ ಮಾಡ್ತಾ ಇದ್ವಿ, ಈ ಮನೋಭಾವ ಇತ್ತು. ಸೊ ಅಲ್ಲಿ ನಾನು ಯಾವಾಗ ಫಸ್ಟ್ ಇಯರ್ ಅಡ್ಮಿಷನ್ ಆದ ಮೇಲೆ ಅವರು ಹಿಸ್ಟ್ರಿ ತೊಗೊಂಡು ಕಲೆ ಅಂದ್ರೆ ಏನು ಅದ್ರ ಪ್ರಚಾರ ಸ್ಟಾರ್ಟ್ ಆಯಿತು. ಯಾವ ರೀತಿ ವರ್ಕ್ ಮಾಡಬೇಕು, ಅದರಿಂದ ಪ್ರಯೋಜನ ಏನಿದೆ. ಸೊ ನಾವು ಏನು ಡ್ರಾಯಿಂಗ್ ಟೀಚರ್ ಆಗಬೇಕಂತ ಮೈಂಡಾಗಿದ್ದು ಚೇಂಜ್ ಆಯಿತು. ಸೊ ನಾವು ಏನಂದರೆ ಇಲ್ಲಿ ಕಲಾವಿದ ಆಗಬೇಕು ಆ ಮಟ್ಟಕ್ಕೆ ನಮಗೆ ಇಲ್ಲಿ ಪ್ರಯೋಗ ಸ್ಟಾರ್ಟ್ ಆಯಿತು. ನನಗಿಷ್ಟು ವಂಡರ್ಫುಲ್ ಆಯಿತು. ಆರ್ಟರ್ ಬೈ ಎಕ್ಸ್ಪ್ಲೇನ್ ಮಾಡೋದು. ಆಮೇಲೆ ಲೋವರ್ ಸರ್ ಅಂತ ನಮ್ಗೆ ಅವರು 3 ಸಬ್ಜೆಕ್ಟ್ ಓದ್ತಿದ್ರು. ಒಂದು ಲೈಫು, ಪೋರ್ಟ್ರೇಟು, ಮತ್ತು ಇನ್ನೊಂದು ಏನಂತಂದರೆ ಲ್ಯಾಂಡ್ಸ್ಕೇಪ್. ಲ್ಯಾಂಡ್ಸ್ಕೇಪ್ ಟೈಮಿಂಗ್ ಅಂದ್ರೆ 7 ಗಂಟೆ ಹೊರಟೋಗ್ಬೇಕು. 7 ಗಂಟೆ ಎಕ್ಸಾಕ್ಟ್ ಅಂದ್ರೆ ಓಡ್ಬೇಕು. 7 ಗಂಟೆ ಸ್ಪಾಟ್ ಮೇಲೆ ಇರಬೇಕು. ಲ್ಯಾಂಡ್ಸ್ಕೇಪ್ ಅವ್ರು ಕಳಿಸೋರು. ಅದು ಮುಗಿಸ್ಕೊಂಡು ಮತ್ತೆ ಕಾಲೇಜ್ ಬರ್ತಿದ್ವಿ ನಾವು. ಮುಗಿಸ್ಕೊಂಡು ಕಾಲೇಜ್ ಮಾಡ್ಕೊಂಡು ಅಲ್ಲಿ ಪೋರ್ಟ್ರೇಟನ್ನಾಗಲಿ ಅಥವಾ ಕಾಂಪೋಸಿಷನ್ ಪೇಂಟಿಂಗ್ ಮಾಡ್ತಾರೆ. ಬರೀ ಇದೆ ನಮ್ಗೆ ಹೆಂಗಂತಂದರೆ ನಮ್ಮ ಬದುಕಿನ ಜೊತೆ ಆರ್ಟ್ ಜಾಸ್ತಿ ಬೆಳೀತಾ ಹೋಗ್ತಿತ್ತು. ಸೊ ಯಾಕಂದರೆ ಲೋವರ್ ಸರು ಮೋಸ್ಟ್ಲಿ ಅದೇ ಟೈಮ್ನಲ್ಲಿ ಇದಾಗಿದ್ದರು. ಅವ್ರ ಅಪಾರ್ಟ್ಮೆಂಟ್ ಆಗಿತ್ತು ಮೋಸ್ಟ್ಲಿ ಅದೇ ಟೈಮ್ ನಮ್ಮ ಜೊತೆನೇ ಅವರು ಪಾಪ ಫಸ್ಟ್ ಅಪಾರ್ಟ್ಮೆಂಟ್ ಆಗಿತ್ತು. ನಾವೇ ಫಸ್ಟ್ ಬ್ಯಾಚ್ ಅನಿಸ್ತದೆ ಅವ್ರಿಗೆ. ಹಾಗಾಗಿ ಅವರು ಕಲಿಸ್ಬೇಕಂತ ಅವ್ರ ಹಂಬಲ ಇತ್ತು, ಕಲಿಬೇಕು ನಮ್ಮ ಹಂಬಲ ಇತ್ತು. ಸೊ ಹಾಗಾಗಿ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡೋದು. ಆಮೇಲೆ ರಾತ್ರಿ ಎಲ್ಲ ನಾವು ಔಟ್ಡೋರ್ ಸ್ಕೆಚ್ ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ರಾತ್ರಿ ಎಲ್ಲ 12 ತನಕ ಸ್ಕೆಚ್ ಮಾಡ್ತೀವಿ. ನಿಜ ನಮ್ಮ ಫಸ್ಟ್ ಹೇಳ್ಬೇಕಂದ್ರೆ DMC ಬ್ಯಾಚಿನಲ್ಲಿ 60 ಜನ ಬ್ಯಾಚ್ ಇತ್ತು. 60 ಜನ 60 ಜನ ಇತ್ತು. ಅದ್ರೊಳಗಡೆ ಒಂದು 30 ಮೆಂಬರ್ಸ್ ಲೇಡೀಸ್ ಇದ್ರು. ಆದರೆ ಡಿಪ್ಲೊಮ್ ಬಂದಾಗ ಅಲ್ಲಿ 20 ಮೆಂಬರ್ಸ್ ಬಂದರು. ಉಳಿದವ್ರು ಬರೀ DMC ಮುಗಿಸ್ಕೊಂಡು ಹೊರಟೋಗ್ಬಿಟ್ರು. ನಾವು ಒಂದು 20 ಜನ, ಅದರಲ್ಲಿ ಒಂದು 10 ಜನ ಆರ್ಟಿಸ್ಟ್. ನಾವೇನಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ಲು ಹೇಳ್ತೀನಿ, ಒಂದು 10 ಜನ ವರ್ಕ್ ಮಾಡೋದ್ರಲ್ಲಿ ಭಾಳ ಟೀಮ್ ಆಗಿತ್ತು. ನಾವು ಇಲ್ಲಿ ಸ್ಕೂಲ್ನಾಗೆ ಬೆಳಗ್ಗಿಂದ 8 ಗಂಟೆ ವರ್ಕ್ ಮಾಡಿ ಮತ್ತು ರೈಲ್ವೆ ಸ್ಟೇಷನ್ ವರ್ಕ್ ಮಾಡೋದು, ಅಲ್ಲಿಂದ ಸ್ಕೆಚ್ ಹಾಕೊಂಡು ಬರೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಇದ್ರ ಬಗ್ಗೆನೇ ಜಾಸ್ತಿ ಒಲವು ಪಡ್ತು. ಅದಾದಮೇಲೆ ಶೋಗಳು ಸ್ಟಾರ್ಟ್ ಆಯಿತು ನಮಗೆ. ಏನಂದರೆ ಸ್ಟೂಡೆಂಟ್ ಲೈಫ್ನಲ್ಲೇ ಡೆಲ್ಲಿ ಶೋ ಮಾಡಿದ. ನಮ್ಮ ಅಂದನಿಸೋರು ಇಲ್ಲ ನೀವು ಡೆಲ್ಲಿ ಒಳ್ಳೆ ವರ್ಕ್ ಇದೆ, ಡೆಲ್ಲಿ ಶೋ ಫಸ್ಟ್ ಶೋ ಮಾಡಿದೆ ಡೆಲ್ಲಿ ವರ್ಕು. ಆಮೇಲೆ ಶಾಪುರಲ್ಲಿ ಒಂದು ಶೋ ಮಾಡ್ಕೊಂಡಿರು. ಹೀಗೆ ಒಂದೊಂದು ತಾಲೂಕು ಪ್ಲೇಸ್ನಲ್ಲಿ 2-3 ಕಡೆ ಅವರು ಪೇಂಟಿಂಗ್ ತೊಗೊಂಡು ಶೋ ಮಾಡೋರು. ಪೇಂಟಿಂಗ್ ಜೊತೆ ಜನ ಸಂಪರ್ಕ ಬೆಳೆಯಕಾಯ್ತಾರೆ ಅವ್ರಿಗೆ. ಈಗ ಮೊದಲನೇ ಬಾರಿದಾಗ ನೀವು ಎಕ್ಸಿಬಿಷನ್ ಮಾಡಿದ್ರು ಡೆಲ್ಲಿಯಲ್ಲಿ. ಆ ಎಕ್ಸಿಬಿಷನ್ ಮಾಡೋದಲ್ಲ, ಆ ಖುಷಿ ಅಥವಾ ಆ ಅನುಭವ ಹೇಗಿತ್ತು? ಬಟ್ ನಾವು ಅಲ್ಲಿ ಹೋಗಲಿಲ್ಲ. ಬಟ್ ಗುರುಗಳು ಅಂದನವ್ರು ಹೋದಾಗ ನನ್ನ ಕಲಾಕೃತಿ ಬಗ್ಗೆ ಭಾಳ ಇದಾಯಿತು. ಯಾಕಂದ್ರೆ ಫಸ್ಟ್ ಡ್ರೀಮ್ ಅಂತ ಒಂದು ಪೇಂಟಿಂಗ್ ಮಾಡಿದ್ದ, ಭಾಳ ವಂಡರ್ಫುಲ್ ಇತ್ತು. ಅದು ವಾಟರ್ ಕಲರ್ ಮಾಡಿದ. ಅವ್ರು ಹೇಳಿದ್ರು ಇಲ್ಲ ನಿನ್ನ ಪೇಂಟಿಂಗ್ ಬಗ್ಗೆ ಭಾಳ ಇದಾಗಿದೆ, ನೀವು ವಾಟರ್ ಕಲರ್ನೇ ಕಂಟಿನ್ಯೂಸ್ ಮಾಡು ಅಂತ ಹೇಳಿದ್ರು. ಸೊ ಅದರಲ್ಲೇ ವಾಟರ್ ಅಪ್ ಟು ನನ್ನ ಫೈನಲ್ ಇಯರ್ ಬರೋ ಹತ್ರ ವಾಟರ್ ಕಲರ್, ಅದು ಗಿಟಾರ್ ಕಲರ್ನ ಯೂಸ್ ಮಾಡ್ಕೊಂಡು ಮಾಡಿದ್ದು. ಆ ಟೈಮ್ನಲ್ಲಿ ಗಿಟಾರ್ ಜಪಾನ್ದಲ್ಲಿ ಬರ್ತಿತ್ತು 25 ರೂಪಾಯಿ. ಅವಾಗ ಇವತ್ತು ಏನಂದ್ರೆ 1000 ರೂಪೀಸ್ ಇರ್ಬೋದು ಮೋಸ್ಟ್ಲಿ. ಸೊ ಆ ಕಲರ್ಲೇ ವರ್ಕ್ ಮಾಡ್ತಿದ್ವಿ. ಇವತ್ತು ಪೋರ್ಟ್ರೇಟು ಅದರಿಂದ ಗಿಟಾರ್ ಕಲರ್ನಿಂದ ವರ್ಕ್ ಮಾಡ್ತಿದ್ವಿ. ಇಲ್ಲ ಕೆಲವು ಜನ ಪಾಪ ಆರ್ಥಿಕ ಪ್ರಾಬ್ಲಮ್ ಇದ್ದಾಗ ಏನು ಮಾಡ್ತಾರೆ ಅಂದರೆ ಅವರು ಕ್ಯಾಮಲ್ ಕಂಪನಿಗಳಾಗಲಿ ಅಥವಾ ಸ್ಟೂಡೆಂಟ್ ಬರುವಂಥ ಕಲರ್ನ ಯೂಸ್ ಮಾಡ್ಕೊತಿದ್ರು. ನಮಗೆ ಆರ್ಥಿಕ ಸ್ವಲ್ಪ ಚೆನ್ನಾಗಿದೆ. ನಮ್ಗೆ ಯಾವ್ದು ಪ್ರಾಬ್ಲಮ್ ಇದಕ್ಕೆ ನಾವು ಸ್ವಲ್ಪ, ಯಾಕಂದ್ರೆ ನನಗೆ ವರ್ಕ್ ಒಳ್ಳೇದಾಗಬೇಕು, ಏನಾದರೂ ವರ್ಕ್ ಸ್ಟ್ಯಾಂಡರ್ಡ್ ಆಗಬೇಕು, ಕಲರ್ ಆಮೇಲೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಬರಬೇಕು ಅನ್ನೋ ಅನುಭವ ಮೊದಲಿಂದ ಬೆಳೆದ್ಬಿಟ್ಟಿತ್ತು. ಸೊ ಹಾಗಾಗಿ ನಾವೇ ಕೆಲವು ಕ್ಯಾನ್ವಾಸ್ ಮಾಡುವಾಗ ಏನು ಮಾಡ್ತೀವಿ, ನಾವೇ ರೆಡಿ ಮಾಡ್ಕೋತಿದ್ವಿ. ಅವಾಗ ಕ್ಯಾನ್ವಾಸ್ ಸಿಗ್ತಿದ್ದಲ್ಲ, ನಾವೇ ರೆಡಿ ಮಾಡ್ಕೋತಿದ್ವಿ. ಒಂದು 4-5 ಜನ ಫ್ರೆಂಡ್ ಸರ್ಕಲ್ ಸೇರಿ ಬಟ್ಟೆ ಕೋರಾ ಬಟ್ಟೆ ತಂದು ಅದಕ್ಕೆ ಮಾರ್ವಜ್ರ ಸರ್ಫೇಸ್ ಹೊಡೆದು ಆಮೇಲೆ ಪ್ರೈಮರ್ ಸರ್ಫೇಸ್ ಹೊಡ್ಕೊಂಡು ನಾವೇ ರೆಡಿ ಮಾಡ್ಕೊಂಡು ನಾವೇ ವರ್ಕ್ ಮಾಡ್ತೀವಿ. ಫೈನಲ್ ಇಯರ್ ಬಂದಾಗ ಮೋಸ್ಟ್ಲಿ ಅಂತೂ 4 ಕ್ಯಾನ್ವಾಸ್ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಅಂತ ಆ ಥರ ಪ್ರಿಪೇರ್ ನಾವು ಮಾಡ್ಕೊಂಡೆ. ಆಮೇಲೆ ಫ್ರೇಮ್ಸ್ ಅಷ್ಟೇ ನಾವೇ ರೆಡಿ ಮಾಡ್ಕೋತಿದ್ವಿ. ಫ್ರೇಮು ನಾವು ಅಕಾಡೆಮಿಗೆ ಏನಾದರೂ
ಸ್ಕಾಲರ್ಶಿಪ್ ಹೋಗ್ಬೇಕಾಯ್ತಂದ್ರೆ ಪೇಂಟಿಂಗ್ ತೊಗೊಂಡೋಗ್ಬೇಕು. ಪೇಂಟಿಂಗ್ ತೊಗೊಂಡೋಗ್ಬೇಕಂದ್ರೆ ಅದಕ್ಕೆ ನಾವೇ ಫ್ರೇಮ್ ರೆಡಿ ಮಾಡ್ಕೋತೀವಿ, ನಾವೇ ತಂದು ಕೊಟ್ಟು ಮಾಡ್ಕೊಂಡು ಒಂದು ಟೀಮ್ ಟೈಪ್ ವರ್ಕ್ ಮಾಡ್ಕೋತೀವಿ. ಅಂತ ಸಂದರ್ಭದಲ್ಲಿ ಕೂಡ ಆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ನೀವು ಅಂತ ಕಲಾಕೃತಿಗಳನ್ನು ರಚಿಸ್ಲಿಕ್ಕೆ ಹೊರಗಡೆ ಹೋಗಿ ಹಲವಾರು ಒಂದು ಬಸ್ ಸ್ಟ್ಯಾಂಡ್ ಹೋಗಿ ಸ್ಕೆಚಸ್ ಕೂಡ ಹಾಕ್ತಾ ಇದ್ರಿ. ಅಂದ್ರೆ ಟೋಟಲಿ ಆ ವಾತಾವರಣ ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿ ನಿಮ್ಗೆ ಒಂದು ಮೆಮೊರಬಲ್ ಒಂದು ಕಳೆದಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈಗಿನ ಸಂಬಂಧದಲ್ಲಿ ಇವಾಗ ಅದು ಯಾವುದು ಆ ಕ್ಷಣಗಳನ್ನು ಬಹಳ ನೀವು ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀರ ಅಂತ ಸಂದರ್ಭದಲ್ಲಿ? ಅಲ್ಲಿ ಒಂದು ಸಂದರ್ಭ ಹೆಂಗಂತಂದ್ರೆ ನಮಗೆ ರಾತ್ರಿ ಒಂದು ಸರಿ 12-1 ತನಕ ವರ್ಕ್ ಮಾಡ್ತಾ ಇದೀವಿ. ವರ್ಕ್ ಮಾಡುವಾಗ ಒಂದು ಸಂದರ್ಭ ಹೆಂಗಂತಂದ್ರೆ ನಮ್ಗೆ ಅಲ್ಲಿ ಅಂದನೆಯವರು ಅಂತಂದಾಗ ಒಂಥರ ಹೆಂಗಾಗಿತ್ತಂದ್ರೆ ಬ್ರ್ಯಾಂಡ್ ಹೆಂಗಾಗಿತ್ತಂದ್ರೆ ನಮಗೆ ಒಂದು ಸಂದರ್ಭ ರಾತ್ರಿ 12ವರೆಗೆ ವರ್ಕ್ ಮಾಡ್ಕೊಂಡು ಹೋಗುವಾಗ ನಾ ಸೈಕಲ್ ಮೇಲೆ ನನ್ನ ಫ್ರೆಂಡ್ ಮುಂದೆ ತೊಗೊಂಡು ಹೋಗುವಾಗ ಹಿಂದೆ ಕೂದಲೆಲ್ಲ ಬಿಟ್ಟಿದ್ರು ನನ್ನ ಫ್ರೆಂಡ. ನಾನು ಫಾಸ್ಟಾಗಿ ತಳಗೆ ಬರುವಾಗ ಹಿಂದೆ ಪೊಲೀಸ್ ಸೀಟ್ ಹೊಡೆದು ಗೊತ್ತಾಗಲಿ. ನಾವು ಮಾತಾಡ್ಕೊಂಡು ಬರ್ತಾ ಇದ್ವಿ. ಅವಾಗ ಬಂದಾಗ ನಮ್ಮ ಫ್ರೆಂಡ್ ಹಿಂಗೆ ಬಿಟ್ಟರು, ಹಿಂಗೆ ವಾಪಸ್ ಬಂದೆ. ಬಂದ ತಕ್ಷಣ ಅವ್ರು ಪೊಲೀಸ್ ಹಿಡ್ದ. ಯಾಕೆ ಅಂತಂದ್ರೆ ಇಲ್ಲಿ ಯಾರು ಹುಡುಗಿ ನೀವು ಬಿಟ್ಟು ಅಂತ. ಸರ್ ಹುಡುಗಿಯಲ್ಲ ಹುಡುಗ ಅವ್ರು ಕೂದು ಬಿಟ್ಟಾನ. ನಾನು ಅಲ್ಲೇ ಸೀಟ್ ಹೊಡಿತೇನೆ ನೀವು ಬರಲಿಲ್ಲ ಅಂತಂದ. ಇಲ್ಲ ಸರ್ ಹಿಂಗೆ ವರ್ಕ್ ಮಾಡಿ ಯಾವ ಸ್ಕೂಲ್ ಅಂತಂದು ಐಡಿಯಲ್ ಪಾಯಿಂಟ್ ಅಂದನಿಯವ್ರು ಅಂತ. ಭಾಳ ಚೆನ್ನಾಗಿದ್ರಿ ಕಣೋ ನೀವು ಬರೀ ಇದೇ ಕೆಲಸ ಮಾಡಿ 12 ವರ್ಕ್ ಮಾಡ್ಕೊಂಡು ಬೈದು ಕಳಿಸಿದ್ರು. ಈ ಥರ ಇವು ಕೆಲವು ಸಂದರ್ಭದಲ್ಲಿ ನಮಗೆ ಡೇ ಯಾವುದೋ ನೈಟ್ ಅನ್ನೋದು ಗೊತ್ತಿಲ್ಲ, ಆ ಥರ ಮನೋಭಾವ ಬೆಳೆದಿತ್ತು. ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನಂದರೆ ಸಮಸ್ಯೆ ಏನಾದರೂ ಹಿಂದೆ ಅಂದನಿಯವರು ಇದ್ದಾರಂತ ಒಂದು ಮನೋಭಾವ ನಮ್ಮಲ್ಲಿ ಇತ್ತು. ಈ ವಿದ್ಯಾರ್ಥಿಗಳು ಏನೋ ತೊಂದರೆ ಆದ್ರೂ ಸತಿ ಅಂದನಿ ಸರ್ ಇದ್ದಾರ ಒಂದು ಮನೋಭಾವ ನಮ್ಮ ಮೊದಲಿಂದ ಬೆಳೆದಿತ್ತು. ನಮ್ಮ ತಂದೆ ತಾಯಿಗಿಂತ ನನಗೆ ಗುರುಗಳ ಮೇಲೆ ಇತ್ತು. ಯಾಕಂದ್ರೆ ವರ್ಕ್ ಮಾಡೋರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಮ್ಗೆ ವರ್ಕಿನ ಜೊತೆಗೂ ಸತಿ ಹಿಂದೆ ನನಗೆ ಬಲ ಇತ್ತು. ಆ ಕ್ಷಣಗಳು ಭಾಳ ಭಾಳ ಅದು ಮರೆಯಕ್ಕಾಗಲ್ಲ. ಅದು 4 ವರ್ಷ ಅದು ಹೆಂಗೋಯ್ತು ಗೊತ್ತಾಗಲಿಲ್ಲ ನನಗೆ. 4 years ಅದು ಮುಗಿಸಿದ್ದೆ ವಂಡರ್ಫುಲ್ ಆಯ್ತು. ಸೊ ಅಲ್ಲಿ ನೀವು ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಮುಗಿಸ್ತಿದ್ರೆ, ಅಲ್ಲಿ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಆದ್ಮೇಲೆ ಸರ್ ಮುಂದೆ ನಿಮ್ಮ ಕಲಾವೃತ್ತಿ ಜೀವನ ಬದುಕು ಪ್ರಾರಂಭ ಮಾಡ್ತಾರೆ. ಅದೇ ಪ್ರಾರಂಭ ಹೇಗಾಗುತ್ತೆ, ಎಲ್ಲಿಂದ ಶುರು? ಸೊ ಯಾವಾಗ ನಮ್ಗೆ ಹೇಳ್ಬೇಕಂದ್ರೆ ಇನ್ನೂ ನಾನು ಫೈನಲ್ ಇಯರ್ ಎಕ್ಸಾಮ್ ಬರ್ತಾ ಇದ್ದೀವಿ. ಬಂದಾಗ ಒಂದ್ಸರಿ ನಮ್ಮಲ್ಲಿ ಬಾಬುರಾವ್ ಅಂತ ನನ್ನ ಅವರು ಮೋಸ್ಟ್ಲಿ 1 year ಸೀನಿಯರ್ ಇದ್ದು ಅಲ್ಲಿ ಲೆಕ್ಚರ್ ಆಗಿದ್ರು. ಅವ್ರು ಬಂದು ಅಂದನ್ ಸರ್ ಭೇಟಿ ಆಗಿದ್ದೆ ಅಂತ. ಆಯ್ತು ಸರ್ ಭೇಟಿ ಆಗಿದ್ದೆ ಅಂತ. ಇಲ್ಲ ನೀನು ಹೋಗಿ ಭೇಟಿ ಆಗಂತ. ಸರ್ ಅಂದನ್ ಸರ್ ಭೇಟಿ ಆದರು. ಏನು ಸರ್ ಬಾಬುರವ್ರು ಹೇಳಿದಾರೆ ಹಿಂಗೆಲ್ಲ ನೀವು ಭೇಟಿ ಆಗ್ಬೇಕಂತ. ಏನಿಲ್ಲ ಕಣ ತುಮಕೂರಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಹೋಗ್ತೀಯಾ ಅಂತ ನನಗೆ ಏನು ಸರ್ ರಿಸಲ್ಟ್ ಏನಿಲ್ಲ ಮಾರ್ಕ್ಸ್ ಕಾರ್ಡ್ ತೊಗೊಂಬ ಅಂತಂದ್ರು. ಒಂದು ಲೆಟ್ರ್ ಇಟ್ಟರು, ಮಾರ್ಕ್ಸ್ ಕಾರ್ಡ್ ಕಳಿಸ್ಕೊಟ್ಟು ಪೋಸ್ಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ಬಾ ಅಂತಂದ್ರು. ಪೋಸ್ಟ್ ಮಾಡ್ಬಾ ಅಂದರೆ ಸರಿ ಅಂತದ. ಅದು ರೈಸ್ ಪೋಸ್ಟ್ ಮಾಡೋದು ಕೊಟ್ಟೆ. ಅದು ರೈಸ್ ಪೋಸ್ಟ್ ಮಾಡೋದು ಗೊತ್ತಿದ್ದಿಲ್ಲ ನನಗೆ. ಡಬ್ಬದಾಗ ಹಾಕಿದೆ. ಡಬ್ಬದ ಹಾಕಿದ ಮೇಲೆ ಚೀಟಿ ಕೊಡಂದ್ರು ಅಂದನ್ ಸರ್. ಯಾವ್ದು ಅಂದರೆ ಅದು ರೈಸ್ ಪೋಸ್ಟ್ ಮಾಡಿದೆ. ಸರ್ ಸ್ಟ್ಯಾಂಪ್ ಹಚ್ಚಿ ಅದು ಆಯ್ತು ಬಿಡು ಅಲ್ಲಿ ಲೆಕ್ಚರ್ ಅದಾಗ ಅಂತಂದ್ಬಿಟ್ರು ನನಗೆ. ಯಾಕಂದ್ರೆ ಅಷ್ಟು ನಾನು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸರಿ ಅದಾದ್ಮೇಲೆ ಅಷ್ಟೊತ್ತಿಗೆ ಒಂದು 3 months ಆದಮೇಲೆ ನನಗೆ ಇಂಟರ್ವ್ಯೂ ಬಂತು. ಬಾಬುರಾವ್ ಬಂದು ಇಂಟರ್ವ್ಯೂ ಕೊಟ್ಬಿಟ್ವಿ. ಸೊ ಅವ್ರು ಅಂದನಿಯವರು ಇಲ್ಲಿ ನಾನು ಆಮೇಲೆ ಅಂದನಿಸಲು ನೀವು ಹೋಗ್ತೀಯಾ ಅಂತಂದ್ರು. ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗುಲ್ಬರ್ಗಲ್ಲೇ ತಗೋಬೇಕು ಅನ್ನೋದು ನಮ್ಮ ಫ್ರೆಂಡ್ ಸರ್ಕಲ್ ಹೇಳಿದ್ರು. ಕಿಶೋರ್ಗೆ ಐಡರ್ ಫ್ರೆಂಡ್ ಇಷ್ಟೊಂದು ಲೆಕ್ಚರ್ ಆಗಿ ತೊಗೋಬೇಕಂತ ನನ್ನ ಸೀನಿಯರ್ ಲೆಕ್ಚರ್ ಇವ್ರುಗಳೆಲ್ಲ ಹೇಳಿದ್ರಂತೆ. ಸೊ ಬೆಳಗಿನ ಜಾವ ಸ್ನಾನ ಮಾಡ್ಕೊಂಡು ಇಂಟರ್ವ್ಯೂ ಓದಿ ನಾನು ಇಂಟರ್ವ್ಯೂ ಅಂದ ತಕ್ಷಣ ಎಷ್ಟು ಪೆಂಟಿ ತೊಗೊಂಡು ಬಂದಿದ್ದೆ. ನಮ್ಮ ಬಾಬುರಾವ್ ಏನು ತರಲಿಲ್ಲ. ಆಮೇಲೆ ಅವರೆಲ್ಲ ನೋಡಿ ಆಯಿತು ಬಾಬುರವರೇ ನೀವು ಪ್ರಿನ್ಸಿಪಾಲ್ ಹಾಕಿರಿ, ನೀವು ಪ್ರಿನ್ಸಿಪಾಲ್ ತೋರಿ ಲೆಕ್ಚರ್ ತೊಗೊಳ ಅಂತ. ಸೊ ಆಯಿತು ಲೆಕ್ಚರ್ ತೊಗೊಂಡು ಅವ್ರ ನಾನು ಲೆಕ್ಚರ್ ಆದೆ, ಅವ್ರು ಪ್ರಿನ್ಸಿಪಾಲ್ ಆಗಿ ಇರ್ತೀವಿ. ಸೊ ಅಲ್ಲಿ ಮೇಲೆ ಒಂದು ಆಫೀಸ್ ಸಿಕ್ಕಾಡಿ ಇದ್ದುಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ದೆ. ಆ ಟೈಮ್ನಲ್ಲಿ ಒಂದು ಮನವು ಅಂದನಿಸಲು ಹೋಗೋ ಟೈಮ್ ಒಂದು ಮಾತಂದ್ರು, ನೀವು ಆರ್ಟಿಸ್ಟ್ ಆಗಿ ಬದುಕ್ಬೋದು, ಆದರೆ ಒಂದು ಇನ್ಸ್ಟಿಟ್ಯೂಷನ್ ಕಟ್ಟೋದಿದೆಯಲ್ಲ ಭಾಳ ಕಷ್ಟ ಇದೆ, ಅದು ಮೊದಲು ನಿನ್ನ ಬೆಳಿ ಅಂತ. ಸೊ ಅದು ನನಗೆ ಮನುಷ್ಯನಿಗೆ ಬರೀತು. ಸೊ ನನಗೆ ಇಲ್ಲಿ ಹೇಗಂತಂದ್ರೆ ನನಗೆ ಹೇಗೆ ಅಂದನೆಯವರು ನನಗೆ ಸ್ಟೂಡೆಂಟ್ ಲೈಫಿನಾಗ ಹೇಳ್ಕೊಟ್ರು. ನಾನು ರಾತ್ರಿ ಸತೆ ನಾನು ಹುಡುಗರು ರಾತ್ರಿ 10 ಗಂಟೆ ಬಂದು ಸತೆ ಹುಡುಗರು ಹೇಳ್ಕೊಡ್ತಿದ್ದೆ, ನಾನು ಪಾಠ ಮಾಡ್ತಿದ್ದೆ. ಸೊ ಆ ಮನೋಭಾವ ಬೇಕು. ಯಾಕಂದ್ರೆ ಕೆಲವು ಹುಡುಗರು ಏನಂದರೆ ರಾತ್ರಿ 9-10 ಗಂಟೆ ಬರೋರು, ಯಾಕಂದ್ರೆ ನಾವು ಒಬ್ಬನೇ ಇದ್ದಕ್ಕೆ ಬರೋರು, ಕುಂತು ವರ್ಕ್ ಮಾಡೋರು. ಸೊ ಆ ರೀತಿ ನಮ್ಮ ಬದುಕೇನಂತಂದ್ರೆ 4 ವರ್ಷ ಕಳ್ಕೊಂಡ್ವಿ. ಏನು ವ್ಯತ್ಯಾಸ ಅನಿಸ್ತದೆ ಸರ್ ಒಬ್ಬ ವೃತ್ತಿ ಜೀವನದಲ್ಲಿ ಒಂದು ಪ್ರಾಚಾರ್ಯರಾಗಿ ಪ್ರಾಧ್ಯಾಪಕರಾಗಿ ನೀವು ಕಾರ್ಯನಿರ್ವಹಿಸಿದ್ದೀರ, ಮಕ್ಕಳಿಗೆ ಬಹಳಷ್ಟು ಕಲೆ ಶಿಕ್ಷಣ ಕೂಡ ಹೇಳ್ಕೊಟ್ಟಿದ್ದಾರೆ. ಆದರೆ ಒಬ್ಬ ಆರ್ಟಿಸ್ಟ್ ಆಗಿ ಬೆಳೆಯೋದು, ಒಬ್ಬ ಕಲಾ ಪ್ರಾಧ್ಯಾಪಕ ಆಗಿ ಬೆಳೆಯೋದು ಯಾವುದು ವ್ಯತ್ಯಾಸ ಹೆಂಗೆ ಯಾವ ಥರ? ಇಲ್ಲ, ನಿಜವಾಗಿ ಹೇಳ್ಬೇಕಂದ್ರೆ ಶಿಕ್ಷೆ ವೃತ್ತಿ ಇದೆಯಲ್ಲ ಭಾಳ ಕಟ್ಟುನಿಟ್ಟು ನನ್ನ ಅನ್ಸೋ ಮಟ್ಟಿಗೆ ನಮ್ಮ ತಂದೆಯವ್ರು ಅಂದಿದ್ರು, ನಮ್ಮ ಸಿಸ್ಟರ್ ಅಂದಿದ್ರು, ಶಿಕ್ಷಕರಾಗೋದು ಭಾಳ ಕಷ್ಟ ಆಗ್ತದ, ಅದು ಬೇಡ ಅಂತ ಅಂದಿದ್ರು. ಬಟ್ ನಾನು ಅದ್ರ ವೃತ್ತಿ ನಾನು ಬಂದ್ಬಿಟ್ಟಿತ್ತು, ಅದು ಹೆಂಗೋ ತೊಗೊಂಡು ಬಂದಾಗ. ಬಟ್ ಏನಂದ್ರೆ ಯಾಕಂದರೆ ಇಲ್ಲಿ ಒಂದು ಕಡೆ ಏನಂದ್ರೆ ನಂದು ಪ್ರೈವೇಟ್ ಮ್ಯಾನೇಜ್ಮೆಂಟು, ಇನ್ನೊಂದು ಏನಂದ್ರೆ ವಿದ್ಯಾರ್ಥಿಗೆ ಬೆಳೆಸಬೇಕು. ಆಮೇಲೆ ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಮನೋಭಾವ ಇರ್ತದೆ. ಸೊ ಅವ್ರ ಮನೋಭಾವನ ನಾವು ತಿಳ್ಕೊಂಡು ನಾವು ಬೆಳೆಸ್ಬೇಕಾಗ್ತದೆ. ಕೆಲವು ಹುಡುಗರು ಏನಾದ್ರು ತಿಳ್ಕೊತಾರ, ಕೆಲವೊಂದು ಹುಡುಗರು ತಿಳ್ಕೊಲ್ಲ.
ಆಮೇಲೆ ನಮ್ಮ ಏನು ಇದಿದೆ ನಾವು ನಡತೆಗೊಳಿಸುತ್ತೆ ಅಷ್ಟೇ, ನಮ್ಮ ನಡತೆಗೊಳಿಸುತ್ತೆ ನಮ್ಮ ವಿದ್ಯಾರ್ಥಿ ಮೇಲೆ ಪ್ರಭಾವ ಬೀರ್ತದೆ. ಬಟ್ ಆಮೇಲೆ ನಾನು ಕಾಲೇಜ್ ಒಳಗಡೆ ಮೊದಲಿಂದು ಏನಂದ್ರೆ ವರ್ಕ್ ಮಾಡಕ್ಕೆ ಹುಡುಗರು ಫ್ರೀಡಮ್ ಬಿಟ್ಟರು ಸತೆಗೆ ಕಾಲೇಜ್ ಒಳಗಡೆ ಅಷ್ಟೇ ವಿದ್ಯಾರ್ಥಿಗಳಿಗೆ ನಾನು ಯಾಕಂದ್ರೆ ಶಿಸ್ತಿರ್ಲ್ಲ ಅಂದ್ರೆ ನಾನು ಅದು ಇಷ್ಟಪಡ್ಬೋದ ಇವತ್ತು. ಬಟ್ ನಮಗೆ ವಂಡರ್ಫುಲ್ ಅಂತ ಏನಂದ್ರೆ 2 ವರ್ಷ ಅವಾಗ ತುಮಕೂರು ಬಂದಾಗ ಇಲ್ಲಿ ಕಲೆ ಅಂತ ಒಂದು ಪ್ರಾಬ್ಲಮ್ ಇತ್ತು. ಯಾಕಂದ್ರೆ ಡ್ರಾಯಿಂಗ್ ಅನ್ನೋದೇ ಗೊತ್ತಿದ್ದಿಲ್ಲ. ಹೇಳ್ಬೇಕಂದ್ರೆ ನಾವು ಬಾಬರು ಒಂದ್ಸರಿ ಈ ಅನಾಟಮಿ ಬುಕ್ಸ್ ಕೊಡ್ಬೇಕಾಯ್ತು. ಅನಾಟಮಿ ಬುಕ್ ಕೊಟ್ಟಾಗ ಅವೆಲ್ಲ ನ್ಯೂಡ್ ಇರ್ತಿತ್ತು. ನ್ಯೂಡ್ ನೋಡೋಕೋವಾಗ ನಾ ಮುಖ ನೋಡೋರು ಪಾಪ ಹುಡುಗಿಯರಿಗೆ ಮುಜುಗಾರ ಆಗೋದು. ಆಮೇಲೆ ಇದು ನನಗ ಬಾಬ್ರು ಏನಾರು ನನಗೂ ಅದೇ ಆಗ್ತದೆ ಸರ್ ಹೆಂಗೆ ಅಂತಂದು ಅವಾಗ ಅದನ್ನ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ನಮಗೂ ಸ್ವಲ್ಪ ದಿವಸ ಟೈಮ್. ಯಾಕೆ ನಾವು ಇನ್ನೂ ಅಪಾರ್ಟ್ಮೆಂಟ್ ಆದಾಗ ನನಗೆ 20 ವರ್ಷ, ಬಾಬರ ಅಪಾರ್ಟ್ಮೆಂಟ್ ಆದಾಗ 22 ವರ್ಷ ಪ್ರಿನ್ಸಿಪಲ್ ಆದಾಗ. ಸೊ ಹಂಗಾಗಿ ನಾವು ರಾತ್ರಿ ಡಿಸ್ಕಸ್ ಮಾಡ್ತಿದ್ವಿ ಈ ಥರ ಯಾವ ರೀತಿ ಅಂತ. ಅವ್ರನ್ನ ಮೋಸ್ಟ್ಲಿ ಅದ್ರ ಬಗ್ಗೆ ಕೆಟ್ಟ ಕಲ್ಪನೆ ಇಲ್ಲಾರ ತೋರಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಅವಾಗ ಅವ್ರಿಗೆ ಸ್ವಲ್ಪ ಏನಾದ್ರು ತಿಳುವಳಿಕೆ ಆಯಿತು. ಕೆಲವು ವಿದ್ಯಾರ್ಥಿಗಳು ನಾವು ಕಾಂಪೋಸಿಷನ್ ಮಾಡುವಾಗ ನಾವು ಈ ಕಾಂಪೋಸಿಷನ್ ಪೀರಿಯಡ್ ಸೆರಗಳನ್ನ ಸ್ವಲ್ಪ ಸರಿಸಿದ್ವಿ. ಏನು ಸರ್ ಹೆಣ್ಮಕ್ಳು ಸೆರಗ ಹಾಕಲ್ಲ ಅನ್ನೋ ಒಂದು ಮನೋಭಾವ. ಯಾಕಂದ್ರೆ ಅವ್ರಿಗೆ ಪಾಪ ಆರ್ಟ್ ಅನ್ನೋದು ಗೊತ್ತಿದ್ದಿಲ್ಲ ಅವ್ರ ಬಗ್ಗೆ. ಅವ್ರಿಗೆ ಎಲ್ಲೋ ಒಂಥರ ಮುಜುಗರ ಆಗತ್ತವಂತ. ಸೊ ಹಂಗಲ್ಲ, ನೀವು ಅಬ್ಸರ್ವ್ ಮಾಡಿ. ಸೊ ಅದನ್ನ ಕೆಲವು ಪ್ರಾಕ್ಟಿಕಲ್ ತೋರಿಸಿದಾಗ ಒಪ್ಕೊಂಡ್ರು ಇಲ್ಲ ಅದು ಕರೆಯದೆ. ಸೊ ಆರ್ಟಿಸ್ಟ್ ಆದ್ಮೇಲೆ ಯಾವ ಕೆಟ್ಟ ಭಾವನೆಗಳು ಇಟ್ಕೊಂಡು ನಾವು ನೋಡಲ್ಲ. ಬಟ್ ನಾವು ನೋಡೋ ದೃಷ್ಟಿಗಳು ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ಅದು ಕಲೆ ಆಗಿರ್ತದೆ, ಕಲೆ ಪವಿತ್ರವಾಗಿ ಇರುತ್ತೆ. ಹಂಗಾಗಿ ನೋಡೋ ದೃಷ್ಟಿ ಹೋಗ್ತಂತ ಅದು. ಹಾಗಾಗಿ ನಾವು ಏನಾಯ್ತು ಬೆಳೆಸ್ಕೊಂಡು ಆಮೇಲೆ ಒಂದು ನಮ್ಗೆ ಯಾವ ಗ್ರ್ಯಾಂಟ್ ಆದಮೇಲೆ ನಮ್ಮಲ್ಲಿ ಡಿಪ್ಲೊಮಾಗಳು ಸ್ಟಾರ್ಟ್ ಮಾಡಿದ್ವಿ. ಡಿಪ್ಲೊಮಾ ಸ್ಟಾರ್ಟ್ ಆದಮೇಲೆ ಅವಾಗ ನಮ್ಮಲ್ಲಿ ಸೊ ಮೋಸ್ಟ್ಲಿ 1991 ಮೊಟ್ಟ ಮೊದಲು ಸಿದ್ದರಬೆಟ್ಟಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ. ಎಲ್ಲ ಮೋಸ್ಟ್ಲಿ ಫೈನಲ್ ಹುಡುಗರು ಒಂದು 22 ಹುಡುಗರು ಕರ್ಕೊಂಡು ಮೊಟ್ಟ ಮೊದಲು ಇಬ್ಬರು ಟೀಚರ್ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿದ್ವಿ. ಭಾಳ ವಂಡರ್ಫುಲ್. ಮೋಸ್ಟ್ಲಿ 12 ದಿನ ಇದಕ್ಕೆ 15 ಕ್ಯಾಂಪು. ಹೊರಗಡೆ ಬೇರೆ ಕೇನ್ ಸ್ಕೂಲಿಂದ ಒಬ್ಬರು ನಾಯಕ್ ಅಂತ ಒಬ್ಬ ಆರ್ಟಿಸ್ಟ್ನ ಕರೆಸಿ ನಮ್ಮ ಹುಡುಗರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅವ್ರ ಸ್ಲೈಡ್ ಎಲ್ಲ ರಾತ್ರಿಯಲ್ಲಿ ತೋರಿಸ್ತಿದ್ವಿ. ಹೊರಗಡೆ ಸಿದ್ದರಬೆಟ್ಟ ಅಂತದ್ದು ಅಂದರೆ ಮೋಸ್ಟ್ಲಿ ಪ್ರಕೃತಿ ಬಗ್ಗೆ ನಾವು ಭಾಳ ಯಾವ ವಿಷಯಗಳಲ್ಲಿ ಆಯ್ಕೆ ಮಾಡ್ಕೋತೀರಾ, ಯಾವ ಶೈಲಿಯನ್ನು ಬಳಸ್ಕೊತೀರಾ ನೀವು? ಮೋಸ್ಟ್ಲಿ ಸ್ಟೂಡೆಂಟ್ ಲೈಫ್ನಲ್ಲಿ ನಾವು ಹೇಗಿತ್ತಂತಂದರೆ ಒಂದು ರೀತಿಯಿಂದ ಸಬ್ಜೆಕ್ಟ್ ಆಯ್ಕೆ ಮಾಡೋಕ್ಕಿಂತ ನಾವು ವರ್ಕ್ ಮಾಡ್ತಾ ಹೋದಾಗ ಕೆಲವು ಸಬ್ಜೆಕ್ಟ್ ಮಾಡ್ತೀವಿ. ಬಟ್ ಮೊದಲು ನನ್ನ ಸೆಕೆಂಡ್ ಇಯರ್ ಬಂದಾಗ, ಫಸ್ಟ್ ಇಯರ್ದಲ್ಲಿ ಬರೀ ಡಿಸೈನ್, ಸೆಕೆಂಡ್ ಇಯರ್ ಕಾಂಪೋಸಿಷನ್ ಬಂದಾಗ ಆ ಟೈಮಲ್ಲಿ ಗ್ರಹಣದ ಬಗ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿತ್ತು ಜನಗಳಲ್ಲಿ. ನಮ್ಮ ಕಡೆ ಹಳ್ಳಿ ಕಡೆ ಅದು ಖಗ್ರಸ್ ಗ್ರಹಣ ಅಂದಮೇಲೆ ಅದ್ರಲ್ಲಿ ಕೂಡಬಾರ್ದು ಅದನ್ನು ನಾನು ಏನಂದರೆ ಸರಿಯಲಿಸಮ್. ಯಾಕಂದ್ರೆ ನನ್ನ ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಪ್ರಭಾವ ಬೀರಿದ್ದು ಡಾಲಿ ಪೇಂಟಿಂಗ್ಸ್. ಯಾಕಂದರೆ ನಾನು ಲೈಬ್ರರಿ ಮಾಡಿದಾಗ ಅವ್ರು ಮಾಡೋವಂಥ ಡಾಲಿ ಚಿತ್ರಗಳು ನೋಡಿ ನನಗೆ ಯಾಕೆ ಆ ಥರ ಮಾಡ್ಬೇಕಂತ ತಿಳ್ಕೊಂಡು ನಾನು ಗ್ರಹಣದ ಬಗ್ಗೆನೇ ಕೆಲವು ಸ್ಕೆಚ್ ಹಾಕ್ಕೊಂಡು ಬಂದು ನನಗೆ ಸ್ವಲ್ಪ ಇಲ್ಲ ಚೆನ್ನಾಗಿದೆ ವರ್ಕ್ ಮಾಡೋಂಥದ್ದು. ಸೊ ಅದನ್ನು ಸ್ವಲ್ಪ ದಿವಸ ನಾನು ಡಾಲಿ ಪಿಕ್ಚರ್ ಏನಂದರೆ ಇದ್ರ ಬಗ್ಗೆ ನೋಡಿಕೊಂಡು ನಾನು ಡ್ರಾಯಿಂಗ್ ಸ್ಟಾರ್ಟ್ ಆಯ್ತು. ಅದಾದಮೇಲೆ 3rd ಇಯರ್ ಸ್ವಲ್ಪ ಚೇಂಜ್ ಆಯಿತು. ಚೇಂಜ್ ಆದಮೇಲೆ ಪಿಕಾಸೋನ ಪೇಂಟಿಂಗ್ ಮೇಲೆ ಪ್ರಭಾವ ಬರೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಕ್ಯೂಬಿಷನ್ ಬಗ್ಗೆ ಅದ್ರ ಬಗ್ಗೆ ಆವಾಗ ನನಗೆ ಜಾಸ್ತಿ ಸಂದರ್ಭ ಹೆಂಗಂತಂದರೆ ಈ ಅತ್ಯಾಚಾರ ಬಗ್ಗೆ, ಆಮೇಲೆ ಈ ಅಧಿಕಾರದಾದ ಬಗ್ಗೆ, ಕಲಾಕೃತಿಗಳು ಸ್ಟೂಡೆಂಟ್ ಲೈಫ್. ಯಾಕಂದ್ರೆ ನಮಗೆ ಅವಾಗ ಬ್ಲಡ್ ರಿಲೇಷನ್ ಅವಾಗ ಏನೋ ಒಂದು ಕೆಟ್ಟ ವಿಷಯ ಗೊತ್ತಂದ್ರೆ ಯಾಕೆ ನಾನು ಕಲಾಕೃತಿಗಳು ತೋರಿಸ್ಬಾರ್ದು ಅನ್ನೋ ಮನೋಭಾವ ಸ್ಟಾರ್ಟ್ ಆಯಿತು. ಸೊ ಆ ಕಲಾಕೃತಿಗಳ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಸೊ ಅದು ಈಗ ಅತ್ಯಾಚಾರ ಟೈಮ್ ಹೆಂಗೆ ಪಿಕಾಸು ಪ್ರಾಣಿಗಳ ಮುಖವಾಡ ತೋರಿಸ್ತಾರೆ ಹಾಗೆ ನಾನು ಅವಾಗ ಪ್ರಾಣಿಗಳ ಮುಖವಾಡ ತೋರಿಸ್ಕೊಂಡು ಕೆಲವು ಖರ್ಚನ್ನು ಮಾಡಿದೆ. ಹೆದ್ದಾರಿ ಅಂತ ಕೆಲವು ವಿಚಾರ ಮಾಡಿದೆ. ಯಾಕಂದರೆ ಆಗಿನ ಒಂದು ಪರಿಸರ ಆಗಿತ್ತು. ಯಾಕಂದರೆ ನಾನು ಇದಿದ್ದಾಗ ಎಮರ್ಜೆನ್ಸಿ ಒಂದು ಪೀರಿಯಡ್ ಬಂದಿತ್ತು. ಆ ಎಮರ್ಜೆನ್ಸಿ ಪೀರಿಯಡ್ ಎಲ್ಲ ಮೈಮೇಲೆ ಬೇರಿತ್ತು. ಆಮೇಲೆ ಕೆಲವು ಡ್ರಾಯಿಂಗ್ ಮಾಡಿದ್ವಿ. ಇಲ್ಲಿ ಬೆಂಗಳೂರಲ್ಲಿ ಆಗ ಇದು ಡ್ರಿಂಕ್ಸ್ ಕುಡಿದು ಎಷ್ಟು ಜನ ಎಕ್ಸ್ಪರ್ಟ್ ಆಗಿದ್ರು. ಸೊ ಅದರ ಕಲಾಕೃತಿಗಳು ಮಾಡಿದ್ವಿ. ಈ ಥರ ಸಮಾಜ ನಡೆಯುವಂಥ ಘಟನೆಗಳನ್ನೇ ಕಲಾಕೃತಿ ಆಯ್ಕೆಯನ್ನು ಸ್ಟೂಡೆಂಟ್ ಲೈಫಲ್ಲಿ ಬೆಳೀತಾ ಹೋದ್ರು. ಸೊ ಅದನ್ನು ಅಂದನಿಸೋರು ಹೆಂಗೆ ಚೆನ್ನಾಗುತ್ತೆ ಡ್ರಾಯಿಂಗ್ಸ್. ಆಮೇಲೆ ಪೇಂಟಿಂಗ್ ಚೆನ್ನಾಗಿರ್ತದೆ. ವಾಟರ್ ಕಲರ್ ಜಾಸ್ತಿ ಮಾಡ್ತಾ ಇದ್ವಿ. ನಿಮ್ಮ ಕಲಾಕೃತಿಗಳಲ್ಲಿ ಆಲ್ಮೋಸ್ಟ್ ಆಗಿ ನೀವು ಕುದುರೆಯನ್ನು ಬಳಕೆ ಮಾಡ್ಕೊಂಡ್ರೆ, ಮತ್ತೆ ಹೆಣ್ಣು ಫಾರ್ಮ್ಸ್ಗಳನ್ನು ಅಂದರೆ ವುಮನ್ಸ್ ಫಾರ್ಮ್ಸ್ಗಳು ಕಾಣ್ತಾ ಇದ್ದಾರೆ. ಏನಾದ ಆ ಪಿಕ್ಚರ್ದ ಅದ್ರ ಬಗ್ಗೆ ಏನು? ಇಲ್ಲ, ನನಗೆ ಯಾವಾಗ ಫೈನಲ್ ಇಯರ್ ಸ್ಟೂಡೆಂಟ್ ಎಲ್ಲ ಮುಗಿದ್ಮೇಲೆ ಸ್ಟೂಡೆಂಟ್ ಹೊರಗೆ ಬಂದ ಮೇಲೆ ಯಾವಾಗ ಏನಾಯಿತು, ಇಂಡಿವಿಜುವಲ್ ಅವನೊಂದು ನಮ್ಮಲ್ಲಿ ಸ್ಟಾರ್ಟ್ ಆಯಿತು. ಸೊ ಇಂಡಿವಿಜುವಲನ್ನು ಯಾವ ರೀತಿ ವರ್ಕ್ ಮಾಡಬೇಕು, ಹಾಗಾಗಿ ನಾನು 2-3 ವರ್ಷ ತನಕ ನನ್ನದೇ ಆದ ಒಂದು ಶೈಲಿಗಳನ್ನು ಸ್ಟಾರ್ಟ್ ಮಾಡಿ ಡ್ರಾಯಿಂಗ್ಸನ್ನು ಮಾಡ್ಕೊಂಡು ಹೋದೆ. ಅದ್ರ ಮೊದಲು ನಾನು ಸ್ಟಾರ್ಟಿಂಗ್ ಮಾಡಿದ್ದೇನಂತಂದರೆ ಈಗ ಬುಲ್ ಸೀರೀಸ್ ಮಾಡ್ಕೊಂಡ್ವಿ. ಬುಲ್ ಸೀರೀಸ್ ಮಾಡೋ ಉದ್ದೇಶ ಏನಂದರೆ, ನನ್ನ ಹಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳು ಮೋಸ್ಟ್ಲಿ ಅವ್ರು ನಮ್ಮ ಕಡೆ ದೇವಣಿ ಎತ್ತುಗಳು ಅಂತ ಬರ್ತಾವೆ, ದೊಡ್ಡ ದೊಡ್ಡ ಎತ್ತುಗಳು.
60 ವರ್ಷ ಒಬ್ಬ ಅಜ್ಜಿ ಏನಾರ ಆ ಎತ್ತುಗಳನ್ನು ತಗೊಂಡು ಹೋಗುವ ಆ ಒಂದು ಸಂಬಂಧ, ಅಷ್ಟು ದೊಡ್ಡ ಆ ಎತ್ತುಗಳನ್ನ ಅವಳು ಯಾವ ರೀತಿ ತಗೊಂಡು ಹೋಗ್ತಾರೆ ನನಗೆ ಆ ಕಲ್ಪನೆ ಆಗಿರ್ಲಿಲ್ಲ. ಬಟ್ ಕಲಾವಿದ ಆದ್ಮೇಲೆ ಆ ಒಂದು ವುಮನ್ಸ್ ಪವರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ತಗೊಂಡದೆ. ಯಾಕಂದ್ರೆ ಒಬ್ಬ ಅಜ್ಜಿ ಆ ಒಂದು ಎತ್ತುಗಳನ್ನ ತಗೊಂಡೋ ಶಕ್ತಿ ಇರ್ಬೇಕಂದ್ರೆ ಹಿಂಗ್ ಮಾತು ಕೇಳ್ತಾವ, ಆ ಒಂದು ಸಂಬಂಧಗಳು ಹೆಂಗಿರ್ತಾವ ಅನ್ನೋ ದೃಷ್ಟಿಯಿಂದ ಅದನ್ನು ಪ್ರಯೋಗ ಮಾಡ್ಕೊಂಡು ನಾನು ಮೊದಲೇ ಬುಲ್ ಸೀರೀಸ್ ತಗೊಂಡೆ. ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಈ ಕಡೆ ನಾನು ಈಗ ನೀವು ಹೇಳಿದಂಗೆ ಹಾರ್ಸ್ ಅಂತಂತ ನಮ್ಮ ಕಡೆ ಮನೆ ಮುಂದೆಲ್ಲ ಹಾರ್ಸ್ಗಳು ಹಾಕ್ತಾರೆ. ಸೊ ಅದನ್ನ ನಮ್ಮ ಕಲ್ಚರ್ ಏನಿದೆ, ಯಾಕೆ ಹಾರ್ಸ್ ಹಾಕ್ತಾರೆ, ಒಂದು ಮನೆ ಅಂತಂದ್ರೆ ಅದು ಇದು ಇದ್ದಂಗೆ, ರಥ ಇದ್ದಂಗೆ. ರಥ ಹೇಗೆ ಓಡ್ತೋ ಹಾಗೆ ಮನೆಯ ರಥ ಓಡ್ಲಿ ಅನ್ನೋ ದೃಷ್ಟಿಯಿಂದ ಕುದುರೆಗಳು ಹಾಕಿರ್ತಾರೆ. ಆಮೇಲೆ ಅದು ಅಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಅದರ ಸಂಬಂಧ ಹೇಗಿರುತ್ತೆ, ಎಷ್ಟೊಂದು ವಿಶ್ವಾಸ ನಮ್ಮ ಮನೆ ಮುಂದೆ ಕುದುರೆ ಇದ್ದಾಗೆ ರಥ ಇದೆ ಅಂತ. ಯಾಕೆ ಆ ಹೆಣ್ಣಿನ ಭಾವನೆ ಮನೆ ನಡೆಸ್ಬೇಕಾದ್ರೆ ಹೆಣ್ಣಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ, ಇವತ್ತು ನಾವು ತಾಯಿ ಅಂತೀವಿ, ಅದು ಭೂತಾಯಿ ಅಂತೀವಿ, ಅಕ್ಕ ಅಂತೀವಿ. ಸೊ ಅದನ್ನ ಒಬ್ಬ ಹೆಣ್ಣು ಏನಾದ್ರೆ ತಾಯಿಯಾಗಿ ನೋಡ್ಬೋದು, ತಂಗಿಯಾಗಿ ನೋಡ್ಬೋದು, ಹೆಂಡತಿಯಾಗಿ ನೋಡ್ಬೋದು, ಸಂಬಂಧಗಳಿದೆ. ಅದಕ್ಕೆ ನಾವು ವುಮನ್ಸ್ ಬಗ್ಗೆ ಜಾಸ್ತಿ ಒಲವು ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ಮೋಸ್ಟ್ಲಿ ಹೆಣ್ಣು ಬಿಟ್ಟು ನಾವು ಸಮಾಜದಲ್ಲಿ ಇದೆ, ಯಾಕಂದ್ರೆ ಪೃಥ್ವಿ ಜೊತೆನೇ ನಾವು ಬೆರ್ತಾ ಹೋಗ್ತೀವಿ. ಸೊ ಹೆಣ್ಣಿಗೆ ಜಾಸ್ತಿ ಮಹತ್ವ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಹೆಣ್ಣು ಮತ್ತೆ ಜಾಸ್ತಿ ಅದು ಅದ್ರ ಹೆಣ್ಣಿಗೆ ಕೂಡ ಸಂಬಂಧಗಳು ಹೇಗೆ ಬೆಳೆದಿರ್ತವೆ, ಯಾಕಂದ್ರೆ ಆ ತರ ನಾವು ಕೆಲವು ಬಳಸ್ಕೊಂಡು ಹೋಗ್ತಾ ಹೋಗ್ತೀವಿ. ಸುಮಾರು 10 ವರ್ಷ ನೀವು ಈಗ ಒಂದು ಕಲಾಕೃತಿಗಾರಲ್ಲಿ ನೀವು ಬಹಳಷ್ಟು ಈ ತರ ಒಂದು ಹಳ್ಳಿ ಸೊಗಡು ಬಗ್ಗೆ ನೀವು ಕಲಾಕೃತಿಗಳು ರಚನೆ ಮಾಡ್ಕೊಂಡು ಮುಂದೆ ಹಲವಾರುಗಳು ಪ್ರಶಸ್ತಿಗಳು ಕೂಡ ಪಡೀತೀರ. ಸೊ ನಿಮ್ಮ ಮೊದಲನೇ ಪ್ರಶಸ್ತಿ ಪಡೆದಿತ್ತು ಯಾವುದು? ಮೋಸ್ಟ್ಲಿ ಸ್ಟೂಡೆಂಟ್ ಲೈಫ್ ಇದ್ದಾಗ ಲಲಿತ ಕಲಾ ಅಕಾಡೆಮಿ ಮೊದಲು ಅವಾರ್ಡ್ ಬಂತು. ಸೊ ಅದು 1982 ಅವಾರ್ಡ್, ಲಲಿತ ಕಲಾ ಅಕಾಡೆಮಿ ಅವಾರ್ಡ್ ಬಂತು. ಅದಾದ್ಮೇಲೆ ಮೈಸೂರು ದಸರಾದಲ್ಲಿ 10 ಅವಾರ್ಡ್ ಬಂತು. 10 ವರ್ಷ ನನಗೆ ಅವಾರ್ಡ್. 5 ವರ್ಷ ಕಂಟಿನ್ಯೂಸ್ ಅವಾರ್ಡ್ ಬಂತು. ಆಮೇಲೆ ಒಟ್ಟೆ ಟೋಟಲ್ ಮೈಸೂರು ದಸರಲ್ಲಿ 10 ಅವಾರ್ಡ್, ನಾಗ್ಪುರಲ್ಲಿ ಅವಾರ್ಡ್ ಸತೆ ಬಂತು. ಸೊ ನಾಗ್ಪುರ ಅವಾರ್ಡ್ ಆದ ಮೇಲೆ ನನಗೆ ನ್ಯಾಷನಲ್ ಅವಾರ್ಡ್, ಜೈನ್ ಯೂನಿವರ್ಸಿಟಿ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಅಲ್ಲಿ ನ್ಯಾಷನಲ್ ಅವಾರ್ಡ್ ಆದ್ಮೇಲೆ ಕೆಲವು ಸಂಘ ಸಂಸ್ಥೆಗಳು ಕಲಾಶ್ರೀ ಅಂತ ಕೊಟ್ಟರು. ಮೊನ್ನೆ ಏನಂದ್ರೆ ಹಾಲ್ಬಾಯಿ ಸತ್ಯ ಅವಾರ್ಡ್ ಬಂತು. ಆಮೇಲೆ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವದ ಸತ್ಯ ಪ್ರಶಸ್ತಿ ಬಂದು, ಹೀಗೆ ನಾನಾ ರೀತಿಯಿಂದ ನಮಗೆ ಅವಾರ್ಡ್ ಬಂದು. ಬಟ್ ಕಲಾಕೃತಿಗಳು ಮಾಡ್ತೀವಿ ಹೊರತು ಅವಾರ್ಡಿಗೆ ನಾವು ಯಾವತ್ತೂ ಇದು ಮಾಡಕ್ ಹೋಗಲ್ಲ. ಅವಾರ್ಡಿಗೆ ನಾವು ಯಾವತ್ತೂ ಇದು ಮಾಡಲ್ಲ. ನಮ್ಮ ಕಲಾಕೃತಿ ಒಂದು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕೊಡ್ತಾ ಹೋಗ್ತೀವಿ. ಎಲ್ಲಕ್ಕಿಂತ ಹೆಚ್ಚು ಸಂತೋಷ ಅಂತಂದ್ರೆ ನಮ್ಮ ಕಲಾಕೃತಿಗಳಲ್ಲಿನೇ ತುಂಬಾ ಸಂತೋಷ ಇದೆ. ಈಗಿನ ಕಲಾಕೃತಿಗಳಿಗೆ ಮತ್ತು ಕಲಾವಿದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಈಗಿನ ಕಲಾಕೃತಿ ಬಗ್ಗೆ ಮತ್ತು ಅಲ್ಲ, ಈಗಿನ ಯಂಗ್ ಹುಡುಗರಲ್ಲಿ ಹೊಸ ಏನಂದ್ರೆ ಪ್ರಯೋಗ ಮಾಡ್ತಾ ಹೇಳ್ಬೇಕಂತ. ಹಳೆ ಕಾಲಕ್ಕೆ ಕಲಾವಿದರು, ಆಗಿನ ಸಮಕಾಲೀನ ಕಲಾವಿದರು, ಆಗಿನ ಪರಿಸರ ಬಗ್ಗೆ ಇದ್ರ ಬಗ್ಗೆ ವರ್ಕ್ ಮಾಡ್ತೀವಿ. ಈಗಿನ ಏನು ವಿದ್ಯಾರ್ಥಿಗಳಿದೆಯಲ್ಲ, ಹೊಸ ಒಂದು ಆಯಾಮಲ್ಲಿ ಬೆರೀತಾ ಇದ್ದಾರೆ, ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಈಗಿನ ಯಂಗ್ ಹುಡುಗರಲ್ಲಿ ಹೊಸ ಪ್ರಯೋಗ ಸ್ಟಾರ್ಟ್, ಪೇಂಟಿಂಗ್ ಜೊತೆಗೆ ಸತ್ಯಗೆ ಬಿಟ್ಟು ಬೇರೆ ರೀತಿಯಿಂದ, ಪೇಂಟಿಂಗೇ ಬ್ರಷ್ ಅಂತ ಇರಬೇಕಂತಲ್ಲ, ಬೇರೆ ರೀತಿ ಹೋಗ್ತಾ ಇದ್ದಾರೆ. ಈಗ ಆ ರೀತಿ ಕೆಲವು ಮಾಡಲ್ ತೊಗೊಂಡು ವರ್ಕ್ ಮಾಡ್ತಾ ಇದ್ದಾರೆ, ಇನ್ಸ್ಟಾಲೇಷನ್ ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹೊಸ ಆಯಾಮನ ಬಳಸ್ಕೊತಾ ಇದ್ದಾರೆ, ಫೋಟೋಗ್ರಾಫಿಗಳು ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಹೊಸ ಒಂದು ಪ್ರಯೋಗ ನಡೀತಾ ಇದೆ. ಅದು ನಾವು ಎಲ್ಲೋ ಒಂದು ಬೆಳವಣಿಗೆ ಅನ್ಬೋದು. ಬಟ್ ಆ ಒಂದು ಬೆಳವಣಿಗೆ ಮಟ್ಟಿಗೆ ಚೆನ್ನಾಗಿ ನಡೀತೀವಿ. ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಈಗಿನ ಯಂಗ್ ಹುಡುಗರು ಒಳ್ಳೆಯ ಪ್ರಯೋಗಶೀಲವಾಗಿ ಬೆಳೀತಾರೆ. ಯಾಕೆ ಬೇರೆ ನಾವು ಸ್ಟೇಟ್ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಈಗಿನ ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಪ್ರಯೋಗ ಬರ್ತಾವ ಅಂತ ಹೇಳ್ಕೋಬಹುದು. ಹೊಸ ಪ್ರಯೋಗಗಳ ಜೊತೆಗೆ ಈಗಿನ ಕಲಾಕೃತಿಗಳು ಮಾರಾಟಕ್ಕಾಗಿ ಒಂದು ಕಲಾಕೃತಿಗಳ ರಚನೆ ಮಾಡ್ತಾ ಇದ್ದಾರೆ. ಸೊ ಕಲಾಕೃತಿಗಳು ಮಾರಾಟಕ್ಕಾಗಿ ಕಲಾಕೃತಿಗಳ ರಚಿಸಬೇಕಾ, ಅಥವಾ ಸ್ವಂತಕ್ಕೆ ಅನ್ನೋದು ಒಂದು ಕಲಾಕೃತಿಗಳ ಖುಷಿಗೋಸ್ಕರ ಕಲಾಕೃತಿಗಳು ರಚಿಸಬೇಕಂತ ಒಂದು ಗೊಂದಲ ಇದೆ. ಸೊ ಈಗಿನ ಕಲಾಕೃತಿಗಳ ಮಾರಾಟ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಕಲಾಕೃತಿಗಳು ರಚನೆ ನಮ್ಮ ಆತ್ಮಗೂ ಸಂತೋಷಕ್ಕಾಗಿ. ಕಲಾಕೃತಿಗಳು ಮಾಡೋದನ್ನ ಯಾವ ಉದ್ದೇಶ ಏನಂತಂದ್ರೆ ನಮ್ಮ ಆತ್ಮ ತೃಪ್ತಿ ಆಗಬೇಕು. ಅದು ನಾನು ಹೇಳೋದು, ಕಲಾಕೃತಿ ಒಂದು ಮೆಡಿಟೇಷನ್ ಇದ್ದಂಗೆ. ನಾವು ಕಲಾಕೃತಿ ಮಾಡ್ತಾ ನಮ್ಮ ಹೆಂಗೆ ನಾವು ಮೆಡಿಟೇಷನ್ ಅಂತೀವಿ, ಅದು ಕಲಾಕೃತಿಯಲ್ಲಿ ಮೆಡಿಟೇಷನ್ ನಮ್ಮ ಆತ್ಮ ಸಂತೋಷಕ್ಕಾಗಿ ಮತ್ತು ನಾವು ಆ ಭಾವನೆಗಳನ್ನು ಹೊರಗಾಗ್ತಾ ಹೋಗ್ತೀವಿ. ಕಲಾಕೃತಿಯಲ್ಲಿ ಸೇಲ್ ಮಾಡೋ ಒಂದು ವೃತ್ತಿನೇ ಬೇರೆ ಇರ್ತದೆ. ನಾನು ಹೇಳಿದ್ರೆ ಅದು ಏನಂದ್ರೆ ನಾವು ಸೇಲ್ ಆಗ್ತದೋ ಬಿಡ್ತೋ ಪ್ರಶ್ನೆ ಅಲ್ಲ. ಒಂದ್ ವೇಳೆ ಆಗ್ಬಹುದು, ಆಗದೇ ಇರ್ಬೋದು ಇವತ್ತು. ಯಾಕಂತಂದ್ರೆ ಎಷ್ಟೋ ಜನ ಏನು ಮಾಡ್ತಾರೆ, ಕೆಲವು ಮಂದಿ ಈ ಗ್ಯಾಲರಿ ಕೊಡ್ಬೇಕಂದ್ರೆ ಕೆಲವು ಅವರು ಪೇಂಟಿಂಗ್ ಯಾವ ಸೇಲ್ ಆಗ್ತಾವ ಅದೇ ಥರ ವರ್ಕ್ ಮಾಡುವಂಥ ಮನೋ ಬಿಡ್ತಾನೆ. ಆಗ ನಮ್ಮ ಆತ್ಮವಂಚನೆ ಮಾಡ್ಕೋತೀವಿ. ನಾವು ಕಲಾಕೃತಿಗಳನ್ನ ಗ್ಯಾಲರಿ ಕೊಡಬೇಕು, ಸೇಲ್ ಆಗೋ ಮಂಟಪ, ಇಲ್ಲೋ ಆತ್ಮವಂಚನೆ. ಯಾಕಂದ್ರೆ ಅವ್ರಿಗೆ ಬೇಕಾದಂಥ ಕಲಾಕೃತಿ ರಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ನಾವು ವಂಚನೆ ಮಾಡಿದಾಗ ಕಲಾಕೃತಿಗಳು ನಮ್ಮ ಸ್ವಂತಿಕೆ, ನಮ್ಮದೇ ಒಂದು ಭಾವನೆಗಳಿರಬೇಕು, ಮತ್ತೊಬ್ಬರಿಗಾಗಿ ಕಲಾಕೃತಿಗಳು ಮಾಡೋದಲ್ಲ. ಸೊ ಆಮೇಲೆ ಕಲಾಕೃತಿಗಳು ಸೇಲ್ ಅಂದ್ರೆ ಈಗ ನಮ್ಮ ಜೀವನ ಬದುಕು ಹೆಂಗಂತ ಅಂದಾಗ ನಾನು ಹೇಳೋದು, ಈಗ ಎಂತೆಂಥೋ ಕಲಾವಿದರು ಇವತ್ತು ಮೋಸ್ಟ್ಲಿ
ವ್ಯಾನ್ ಗಾಗದ್ದು ಪರಿಸ್ಥಿತಿ ನೋಡಿದಾಗ ಒಂದು ಕಲಾಕೃತಿಯು ಸದ್ಯ ನಾವು ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ ಅವರಿಗೆ, ಕೂಡಿರಲಿಲ್ಲ. ಸೊ ಅಂಥವ್ರಿಗೆ ಒಂದು ಕಲಾಕೃತಿ ಮಾರಾಟನೂ ಬೇಡ, ಅಷ್ಟು ಪ್ರಾಬ್ಲಮ್ ಐತಿ. ಇವತ್ತು ಒಂದು ಕಲಾಕೃತಿಗಳು ಮುಟ್ಟಕ್ಕಾಗಲ್ಲ, ಅಷ್ಟು ಇವತ್ತು ನಮ್ಮ ಈ ಭಾರತ ದೇಶದ ಕಲಾಕೃತಿ 300-400 ಕೋಟಿಗಳಷ್ಟು ಕಲಾಕೃತಿ ಹೋಗ್ತದೆ. ಬಟ್ ಆವಾಗ ನಮ್ಮ ಬದುಕು ಹೆಂಗ ನಾವು ಒಂದು ಪ್ರಶ್ನೆ ಬರ್ಬೋದಿಲ್ಲ ಅಂತಲ್ಲ, ಬಟ್ ಅದಕ್ಕೆ ಬೇರೆ ರೀತಿ ನಾವು ಮಾಡ್ಕೋಬೇಕಾಗ್ತದೆ. ಅದನ್ನ ಬೇರೆ ರೀತಿಯಿಂದ ನಾವು ಬದುಕನ್ನ ಬೇರೆ ಕಟ್ಟುಕೋಬೋದ ರೀತಿ ಮಾಡ್ಕೊಂಡು ನಾವು ಕಲಾಕೃತಿ ರಚನೆ ಮಾಡೋದು. ಆಗಿ ನಾವು ಕಲಾಕೃತಿಗಳು ವಿಮರ್ಶಕರು ಏನಾದ್ರೂ ಅವರು ವಿಮರ್ಶಕ ಮಾಡಿದ್ರೆ ಇನ್ನೂ ಸಾವಿರಾರು ಕಲಾರು ಬರ್ತಿದ್ರು. ಯಾಕಂದ್ರೆ ಅವನು ಮೋಸ್ಟ್ಲಿ ಲಾಸ್ಟ್ ತನ್ನ ಸುಸೈಡ್ ಮಾಡ್ಕೋತಾನೆ. ಒಂದು ಮಾತು ಹೇಳೋರು ಏನಂತಂದ್ರೆ, ನಾನು ಬಡತನ ಸೋತಿ ಅಂತ, ಬಡತನ ಸೋತ ಅಂತ ಸುಸೈಡ್ ಮಾಡ್ತಾ. ಆ ಒಂದು ಪದ ಇದೆಯಲ್ಲ ಇವತ್ತು ಒಂದು ಕಡೆ ಇನ್ನೊಂದು ಕಡೆ ನೋವು ಅನ್ಸುತ್ತೆ. ಬಟ್ ಅವತ್ತು ವಿಮರ್ಶಕರು ಏನಾದ್ರು ಅವ್ನ ಕಲಾಕೃತಿ ಬಗ್ಗೆ ಏನಾದ್ರು ಒಳ್ಳೆ ಅಭಿಪ್ರಾಯ ಇದ್ದಿದ್ರೆ ಅವ್ನು ಇನ್ನೂ ಪೇಂಟಿಂಗ್ ಸೇಲ್ ಆಗ್ತಿತ್ತು, ಅಥವಾ ಏನಾದ್ರು ಅವ್ನು ಸೇಲ್ ಆಗಿದ್ ಬಂದ್ರೆ ಅಟ್ಲೀಸ್ಟ್ ಒಳ್ಳೆ ಅಭಿಪ್ರಾಯ ಕೊಡ್ಲಿಲ್ಲ ಆ ಟೈಮ್ನಲ್ಲಿ. ಸೊ ಹಾಗಾಗಿ ಅವನು ಇಲ್ಲೊಂದು ಕಡೆ ಜೀವನ, ಯಾಕಂದ್ರೆ ಅವ್ರ ತಮ್ಮ ಅವನಿಗೆ ದುಡ್ಡು ಕೊಟ್ಟು ಸಲುತ್ತಾ ಇರ್ತಾನೆ. ಆ ದುಡ್ಡಿನಿಂದ ಊಟ ಮಾಡೋದು ಬಿಟ್ಟು ಏನಂದ್ರೆ ಪೇಪರ್ ಖರೀದಿ ಮಾಡ್ತಾ ಇರ್ತಾನೆ. ಅಂತ ಸಂದರ್ಭ ನೋಡಿದ್ರೆ ನನಗೆ ಇವತ್ತು ಅಂತದ ಇಲ್ಲೋ ಒಂದು ಕಡೆ ಆ ಒಂದು ಪರಿಸ್ಥಿತಿ ನಮ್ಮ ಕಲಾವಿದ್ರು ಇನ್ನೂರು ಏನಿಲ್ಲ, ನನ್ನ ಅನ್ಸೋ ಮಟ್ಟಿಗೆ ಅಂತ ಅನ್ಸದ. ಒಂದು ಇವತ್ತು ನಾನು ವ್ಯಾಂಗಾಗ ಅಂತಂದ್ರೆ ನನಗೆ ಇಲ್ಲೋ ಒಂದು ರೋಮಾಂಚನ, ಅವ್ರ ಲೈಫ್ ಬಗ್ಗೆ ಆಗ್ಲಿ, ಕಲಾಕೃತಿ ಮಾಡೋ ರೀತಿ ಆಗ್ಲಿ. ಹಂಗಾಗಿ ಇವತ್ತು ಸತ್ತಿಗೆ ಅವ್ರು ನೋಡಿದಾಗ ನಾನು ಎಲ್ಲೋ ಒಂದು ಕಡೆ ಅನ್ಸುತ್ತೆ. ಎಷ್ಟೋ ಸಾರಿ ನಾವು ಹುಡುಗರಿಗೆ ಉದಾಹರಣೆ ಕೊಟ್ಟಿರ್ತೀವಿ, ಅದಕ್ಕಿಂತ ದೇವ್ರು ನಮ್ಗೆ ಕಡಿಮೆ ಮಾಡಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾನೆ, ಅದು ಖುಷಿ ಇದ್ದರಲ್ಲಿ ನಾವು ಇದು ಮಾಡ್ಬೇಕು. ನೀವು ಇನ್ನೂ ಏನಾದರೂ ಕೂಡ ಈ ಕಲಾಕ್ಷೇತ್ರಕ್ಕೆ ಕೊಡುಗೆ ಕೊಡ್ಬೇಕಂತ ನಿಮ್ಗೆ ಇನ್ನೂ ಏನಾದರೂ ಹವ್ಯಾಸ ಅಥವಾ ಅನಿಸಿಕೆ ಕೂಡ ಇದೆಯಾ? ಇಲ್ಲ, ನಾನು ಒಂದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಕೆಲವು ಹಳೆಯ ವಿದ್ಯಾ ಅಂದರೆ ಏನು ಕಲಾವಿದರು ಸೇರಿ ಒಂದು ಪ್ಲ್ಯಾನ್ ಇರ್ತದು. ಒಂದು ಇದು ಕಲಾವಿದರ ಒಂದು ಕುಟೀರ ಟೈಪ್ ವರ್ಕ್ ಮಾಡ್ಬೇಕು ಪ್ಲ್ಯಾನ್ ಇರ್ತದು. ಬಟ್ ಅದು ಇನ್ನೂ ನಡೀತಾ ಇದೆ. ಬಟ್ ಎಲ್ಲಿ ತನಕ ಬರ್ತದೆ ನೋಡ್ಬೇಕು. ಹಾಗೂ ಏನಂತಂದರೆ ಅಲ್ಲಿ ಏನಂದ್ರೆ ಹಳೆ ಎಲ್ಲ ಏನು ನಮ್ಮ ಕಲಾವಿದರು ಸೇರಿ ನಾವು ಅಲ್ಲಿ ಕ್ಯಾಂಪ್ ಮಾಡ್ತಾ ಹೋಗ್ತೀವಿ. 2 ವರ್ಷದಾಗ ಅದೇ ನಮ್ಗೆ ಖುಷಿ ಸಂತೋಷ. ಸೊ ಆ ಒಂದು ಮನೋಭಾವ ಒಂದು ತುಮಕೂರಲ್ಲಿ ಒಂದು ಕಲೆ ಬೆಳಿಬೇಕು ಇನ್ನೂ ಜಾಸ್ತಿ. ಯಾಕಂದರೆ ಸೊ ಅದು ನಿಟ್ಟಿನಲ್ಲಿ ಸೊತೆಗೆ ನಾವೇನಂತಂದರೆ ಮೊನ್ನೆ ರೀಸೆಂಟಾಗಿ ಒಂದು ಗ್ಯಾಲ್ರಿ ಈ ಪ್ರೆಸ್ ಕ್ಲಬ್ನವ್ರ ಕಡೆಯಿಂದ ಒಂದು ಗ್ಯಾಲ್ರಿ ಓಪನ್ ಆಗಿದೆ. ಸೊ ಹಾಗಾಗಿ ಮಟ್ಟಕ್ಕಾದ್ರೂ ಒಂದು ಕಲೆ ಬೆಳಿಬೇಕು, ಒಂದು ಮಟ್ಟಕ್ಕೆ ಬೆಳೆಸ್ಬೇಕಾಗಿದೆ. ಸೊ ಒಟ್ಟ ಎಲ್ಲೇ ಇದ್ರೂ ಸತೆ ನಮ್ಮ, ಯಾಕಂದರೆ ನಾವು ಕಲೆ ಇದ್ದರೆ ನಾವು ಬದುಕು, ನಮ್ಮ ಲೈಫು. ಕಲೆ ಇಲ್ಲ ನಿಜಕ್ಕೂ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಈಗೂ ಕೂಡ ನೀವು ನಿವೃತ್ತ ಒಂದು ನಿಮ್ಮ ಈ ಕಲಾ ಪ್ರಾಧ್ಯಾಪಕದಿಂದ ಪ್ರಾಚಾರ್ಯರಾಗಿ ನೀವು ನಿವೃತ್ತ ವಹಿಸಿ ಮತ್ತೆ ಈ ಕಲಾಕ್ಷೇತ್ರಕ್ಕೆ ಹೊಸದೇನೋ ಕೊಡುಗೆ ಕೊಡ್ಬೇಕಂತ ನಿಮ್ಮಲ್ಲಿ ಆ ಹುಮ್ಮಸ್ಸಿದೆ ಅಲ್ಲ, ನಿಜಕ್ಕೂ ಈಗಿನ ಯುವ ಪೀಳಿಗೆಗೆ ಒಂದು ಮಾದರಿ ಅಂತ ಹೇಳ್ಬೋದು. ಅದರ ಜೊತೆಗೆ ನೀವು ಈಗಿನ ಈ ಕಲಾಕ್ಷೇತ್ರಕ್ಕೆ ಒಂದು ಕಾಲ ಹೆಜ್ಜೆ ಇರಲಿಕ್ಕೆ ಒಂದು ಹಿಂಜು ಜರುಗುತ್ತಿದೆ ಇವತ್ತಿನ ಯುವ ಪೀಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ? ಇಲ್ಲ, ನಾವು ಮೋಸ್ಟ್ಲಿ ಕೆಲವು ಸಂದರ್ಭದಲ್ಲಿ ಮಾತ್ರ ಅಷ್ಟು ಇದಾಗ್ತಾ ಇದೆ. ಏನಂದಾಗ್ತಾ ಇದ್ರೆ ಕಲಾಶಾಲೆಗಳ ಒಂದು ಇಲ್ಲೂ ಒಂದು ಕಡೆ ತೆಗ್ತಾ ಇದೆ. ಒಂದು ಕಡೆ ನಾನು ಹೇಳ್ಬೋದು ಬರೇ ಈಗಿನ ಹೊಸ ಟೆಕ್ನಾಲಜಿ ಬಳಸ್ಕೊಂಡ್ರೆ ಕಲಾವಿದರಿಗೆ ತೊಂದರೆ ಏನಿಲ್ಲ. ಬಟ್ ಅದನ್ನು ವಿದ್ಯಾರ್ಥಿಗೆ ಹೇಳಬೇಕಾಗಿದೆ. ಹೊಸ ಟೆಕ್ನಾಲಜಿ ಏನಾಗ್ತಂದ್ರೆ ಅಲ್ಲಿ ಇರುವಂಥ ಟೀಚರ್ ಅಪ್ಗ್ರೇಡ್ ಆಗಬೇಕಾಗಿದೆ. ನಾನು ಹೇಳೋದು ಟೀಚರ್ಸ್ ಅಪ್ಗ್ರೇಡ್ ಆದರೆ ಕಲಾಶಗಳ ಅಪ್ಗ್ರೇಡ್ ಆಗ್ತದೆ. ಟೀಚರ್ಸ್ ಅಪ್ಗ್ರೇಡ್ ಆಗಲಿಲ್ಲ, ಹಳೆಯ ನಾವು ಸಬ್ಜೆಕ್ಟ್ ಇಟ್ಕೊಂಡು ಹೋದರೆ ಇದಕ್ಕಾಗಲ್ಲ. ಈಗಿನ ಹೊಸ ಟೆಕ್ನಾಲಜಿ ಹೆಂಗೆ ವಿದ್ಯಾರ್ಥಿಗಳು ಕೊಟ್ಟಾಗ ಬದುಕದ, ಅದು ಟೆಕ್ನಾಲಜಿ ಬಳಸ್ಬೇಕಂದ್ರೆ ಟೀಚರ್ಸ್ ಅಪ್ಗ್ರೇಡ್ ಆಗಬೇಕು. ಟೀಚರ್ಸ್ ಅಪ್ಗ್ರೇಡ್ ಆದಾಗ ಕಲಾಶಾಲೆಗಳು ಆಟೋಮೆಟಿಕ್ ಬರ್ತದೆ. ಟೀಚರ್ಸ್ ಅಪ್ಗ್ರೇಡ್ ಆಗಲ್ಲ, ಹಳೆ ಪದ್ಧತಿ ಓದಿ ಇವತ್ತಿನ ಮಟ್ಟಕ್ಕೆ ಕಷ್ಟ ಆಗ್ತದೆ. ಸೊ ಕೆಲವು ಕಲಾಶಾಲೆಗಳು ಬೆಳೆಸ್ತಾ ಇದ್ದಾರೆ, ಬಟ್ ಇನ್ನೂ ಕೆಲಸ ಬೆಳಿಬೇಕಾಗಿದೆ. ಆದ್ರೆ ಜೊತೆಗೆ ಸರ್ಕಾರ ಏನಂದ್ರೆ ಕಲೆಗೆ ಜಾಸ್ತಿ ಒತ್ತು ಕೊಡ್ಬೇಕಾಗಿದೆ. ಇತ್ತೀಚೆಗೆ ಕಲಾಶಾಲೆಗಳಿಗೆ ಸರ್ಕಾರ ಯಾವುದು ಮಾನ್ಯತೆ ಕೊಡ್ತಾ ಇಲ್ಲ, ಮತ್ತು ಅಲ್ಲಿರುವಂಥ ಸ್ಟಾಫ್ ಅಪ್ರೂವ್ ಮಾಡ್ತಾ ಇಲ್ಲ. ಹಾಗಾಗಿ ಕಲಾಶಾಲೆಗಳಿಗೆ ಒಂದು ಇವತ್ತು 24 ಗ್ರಾಂಟ್ ಇದ್ದ ಕಲಾಶಾಲೆಗಳು 10 ಗ್ರಾಂಟ್ ಇದ್ದ ಸ್ಕೂಲ್ ಮುಚ್ಚಿಬಿಟ್ಟಿದ್ದಾರೆ. ದೊಡ್ಡ ಕಾಲೇಜ್ ಮುಚ್ತಾ ಇದೆ. ಕರ್ನಾಟಕದಲ್ಲಿ 10 ವರ್ಷದಾಗ 120 ಕಲಾಶಾಲೆ ಉಳಿದು ಇವತ್ತು 60 ಕಲಾಶಾಲೆನೂ ಇಲ್ಲ. ಒಂದು 60 ಕಲಾಶಾಲೆ ಮುಚ್ಚಿ ಹೋಗ್ಬಿಟ್ಟಿದೆ ಅಂತ ಪರಿಸ್ಥಿತಿ. ಯಾಕಂದ್ರೆ ಅದಕ್ಕೆ ಸರ್ಕಾರ ಒಂದು ಕಡೆ ಕಲ್ಚರ್ ಬೆಳೆಸ್ಬೇಕಂತ ಹೇಳ್ತಾನೆ. ಇದು ಯಾಕಂದ್ರೆ ಕಲ್ಚರಲ್ಲಿ ಬರೋದು, ಇದು ಬೆಳೆಸಲಿಲ್ಲ ಅಂತಂದ್ರೆ, ಕಲೆನೇ ಸಂಸ್ಕೃತಿಗೆ ಬೆಳೆಸಲಿಲ್ಲ ಅಂತಂದ್ರೆ ಕಲೆ ಉಳಿಯಲ್ಲ. ಸೊ ಹಾಗೆ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಹೊರ ದೇಶದಲ್ಲಿರುವಂಥ ಕಲೆ ಬೆಲೆ ಎಷ್ಟಿದೆ, ನಮ್ಮಲ್ಲಿ ಯಾಕೆ ಒಂದು ಮಟ್ಟಕ್ಕೆ ಇಳಿತಾ ಇದೆ. ಅದು ಕರ್ನಾಟಕದಲ್ಲಿ ಅದು ಆಗ್ಬಾರ್ದು. ಒಂದು ದುರಾದೃಷ್ಟ. ಸರ್ಕಾರಗಳು ಇಲ್ಲಿವರೆಗೂ ಏನಂದ್ರೆ ಕಲಾ ಶಾಲೆಗಳಿಗೆ ಮಾನ್ಯತೆ ಕೊಡಲ್ಲ, ಅಲ್ಲಿವರೆಗೂ ಕಷ್ಟ ಇದೆ. ವಿದ್ಯಾರ್ಥಿ ತಿಳಿಸಿದಾಗ ಮಾತ್ರ
ನಮ್ದು ಒಂದೇ ಕೋರ್ಸ್ ಅಂತಲ್ಲ, ಬೇರೆ ಕೋರ್ಸ್ಗಳಿಗೂ ಸೇಮ್ ಪ್ರಾಬ್ಲಮ್ ಆಗಿದೆ. ಇವತ್ತು ಬಿ ಸದ್ಯಗೆ ನಮ್ಗೆ ಎಷ್ಟೋ ವಿದ್ಯಾರ್ಥಿಗಳು ಭಾಳ ಪ್ರಾಬ್ಲಮ್ ಆಗಿದೆ. ಸೊ ಅವ್ರಿಗಿನ್ನ ನಮಗೆ ಎಷ್ಟೋ ಕಲಾಶಾಲೆ ಬೇಕು, ಅದಕ್ಕಿಂತ ದೊಡ್ಡ ದುರಂತ ಆಗ್ತಾ ಇದೆ. ಬರೀ ಎಜುಕೇಷನ್ ಕೊಡೋದಲ್ಲ, ಅದನ್ನು ಯಾವ ರೀತಿ ನಾವು ಮಕ್ಕಳಿಗೆ ಬೇರೆ ರೀತಿಯಿಂದ ಬದುಕಿ ಕಲಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಅದು ಸರ್ಕಾರಕ್ಕೆ ಭಾಳ ಒತ್ತಾಯ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ತಾ ಇದೆ. ಭಾಳ ಅದ್ಭುತವಾದಂಥ ಮಾತು ಹೇಳಿದ್ರಿ ನೀವು. ಯಾಕಂದರೆ ಇಂದಿನ ಕಾಲದಲ್ಲಿ ಕಲ್ಚರಲ್ ಬೆಳೆಸೋದಕ್ಕಿಂತ ಇವಾಗ ಬರೋ ಪೀಳಿಗೆಗೂ ಕೂಡ ಒಂದು ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಕಲಾಕೃತಿಗಳು, ಕಲೆ ನಮ್ಮ ನಾಡಿನಲ್ಲಿ ಬೆಳೆಸ್ಬೇಕನ್ನೋದಂಥದ್ದು ಭಾಳ ದೊಡ್ಡ ಕೆಲಸ. ನೀವು ಈ ಸಂಚಿಕೆ ನಿಮ್ಮ ಈ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಬಹಳ ನಮ್ಮ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ತಮಗೂ ಜೊತೆಗೆ ಈ ಒಂದು ಏನು ಕಲೆ ಬಗ್ಗೆ ಪ್ರಚಾರ ಮಾಡೋಕ್ಕೈತದ್ರಿ. ಸೊ ಆ ಪ್ರಚಾರ ಮೋಸ್ಟ್ಲಿ ಎಲ್ಲ ಕಡೆ ಮುಟ್ಲಿ. ಸೊ ಅದರಿಂದ ತಮಗೂ ಇವತ್ತು ಏನು ನನ್ನ ಮನೆಗೆ ಬಂದು ಈ ಒಂದು ಏನು ಸಂದರ್ಶನ ಮಾಡಿದೆ, ತಮಗೂ ಸುಮ ಪತ್ನಿಯರಿಗೂ ಜೊತೆಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ತೆ.